coverage, connectivity, classical, cinema. See Bangalore, Bangalore's best channel. ನನ್ನ ಪ್ರೀತಿ ಹೊಸ ರೀತಿ ಕೇಳುರಿ ಭಯ ಭೀತಿ ಬೇಡ ಸಾಥಿ ಬರಲಿ ನಮಸ್ಕಾರ ವೀಕ್ಷಕರೇ, ಇಂದಿನ ಸಿ ವೇದಿಕೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಎಲ್ಲ ಕಡೆ ಭ್ರಷ್ಟಾಚಾರ ಅವ್ಯವಹಾರಗಳನ್ನೇ ನಾವು ನೋಡ್ತಾ ಇದ್ದೀವಿ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ವಿದ್ಯಾವಂತರು ಮತ್ತು ಪ್ರಜ್ಞಾವಂತರು ಬಂದರೆ ಎಲ್ಲೋ ಒಂದು ರೀತಿಯ ಬದಲಾವಣೆಯನ್ನು ಕಾಣ್ಬೋದು ಅಂತಕ್ಕಂಥ ಜನರ ನಿರೀಕ್ಷೆ ಇರ್ಬೋದು. ಇಂಥ ಸಂದರ್ಭದಲ್ಲಿ ಶಾಂತಲಾ ದಾಮ್ಲೆ ಅಂತಕ್ಕಂಥ BE ಮತ್ತು MBA ಪದವೀಧರರು ಅಮೇರಿಕಾದಿಂದ ಬೆಂಗಳೂರಿಗೆ ಬಂದಿರತಕ್ಕಂಥ ವ್ಯಕ್ತಿ ಪ್ರಸ್ತುತ ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಒಂದು ಹೊಸ ದೃಷ್ಟಿಕೋನವನ್ನು ಇಟ್ಕೊಂಡು ಲೋಕಸಕ್ತ ಒಂದು ಪಕ್ಷದ ಮುಖಂಡರಾಗಿ ನಮ್ಮೊಂದಿಗೆ ಇವತ್ತಿನ ಒಂದು ಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪರಿಚಯವನ್ನು ಮಾಡಿಕೊಡ್ತಾ ಆ ಲೋಕಸಕ್ತ ಪಕ್ಷದ ವಿಚಾರಗಳೇನು, ಉದ್ದೇಶಗಳೇನು ಅನ್ನೋ ಅವರಿಂದ ತಿಳಿಯೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವೊಬ್ಬ ಟೆಕ್ನಿಕಲ್ ಪರ್ಸನ್, ಮೂಲತಃ BE ಮತ್ತು MBA ಪದವೀಧರನ್ನ ಆಗಿರ್ತಕ್ಕಂಥವು. ನೀವು ರಾಜಕೀಯ ಕ್ಷೇತ್ರ ಅಂತಕ್ಕಂಥದ್ದು ಒಂದು ರೀತಿಯ ಯಾರಿಗೂ ಬೇಡ ಅಂತಕ್ಕಂಥದ್ದು, ಲಾಸ್ಟ್ ರೆಸಾರ್ಟ್ಸ್ ಆಫ್ ದಿ ರಾಸ್ಕಲ್ ಅಂತಕ್ಕಂಥದ್ದು, ನಾವು ಸ್ಕೌಂಡ್ರಲ್ ಅಂತಕ್ಕಂಥ ವಿಚಾರವನ್ನು ನಾವು ಕೇಳಿದ್ದೇವೆ. ಆದರೆ ಈ BE MBA ಪದವೀಧರ ಪಡೆದಿದ್ದರೂ ಸಹ ಈ ರಾಜಕೀಯ ಕ್ಷೇತ್ರದ ಬರೋದಕ್ಕೆ ಕಾರಣ ಏನು, ನಿಮ್ಮ ಹಿನ್ನೆಲೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಓಕೆ, ಖಂಡಿತ. ನೀವು ನಾನು ಅಮೇರಿಕಾದಿಂದ ಬಂದಿದ್ದು ಅಂತ ಹೇಳಿದ್ರಿ, ಆದರೆ ನಾನು ಬೆಂಗಳೂರವಳೇನೆ. ನಾನು ಇದು ಬೆಳೆದಿದ್ದೆಲ್ಲ ಮೊದಲು ಚಿಕ್ಕಂದಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮಾಡಿದ್ದೆಲ್ಲ ಹನುಮಂತ ನಗರದಲ್ಲಿ ಒಂದು ಬಸವೇಶ್ವರ ವಿದ್ಯಾಲಯ ಅನ್ನೋದೊಂದು ಪುಟ್ಟ ಕನ್ನಡ ಮಾಧ್ಯಮದ ಶಾಲೆ ಇತ್ತು. ಈಗಿಲ್ಲ ಅದು. ನಿಮಗೆಲ್ಲ ಗೊತ್ತಿರೋ ಕನ್ನಡ ಮಾಧ್ಯಮ ಶಾಲೆಗಳೆಲ್ಲ ಮುಚ್ಚಿ ಅಲ್ಲಿ ಓದಿ ಮುಂದೆ ನಾನು HMT ಸ್ಕೂಲ್ನಲ್ಲಿ ಹೈಸ್ಕೂಲ್ ಪ್ರೌಢಶಾಲೆ ಮತ್ತು BEL ಕಾಲೇಜಲ್ಲಿ PUC ಮಾಡಿ ದಾವಣಗೆರೆ BDT ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದೆ. ಅದು 1994ರಲ್ಲೇ ಪದವಿ ಪಡೆದಿದ್ದೆ. ಆಗ ಈ IT ಇದು ಫೀಲ್ಡ್ ಆಗ್ತಾ ಇರುವಂತ ಕಾಲ. ನಾನು ಒಂದು 4 ವರ್ಷ ಬೆಂಗಳೂರಲ್ಲಿ IT ಇದ್ರಲ್ಲೇ ಕೆಲಸ ಮಾಡಿದೆ. ಆಮೇಲೆ ಅಮೆರಿಕಾದಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು, ಅಲ್ಲಿ ಹೋದೆ. ಅಲ್ಲೊಂದು 12 ವರ್ಷ ಕೆಲಸ ಮಾಡಿದೆ. ಅಲ್ಲಿರುವಾಗ್ಲೇನೆ ವರ್ಜಿನಿಯಾ ಟೆಕ್ನಲ್ಲಿ MBA ಕೂಡ ಮಾಡಿ ಮ್ಯಾನೇಜರ್ ಆಗಿ ಕೂಡ ಕೆಲಸ ಮಾಡಿದೆ. ಇದು ನಿಮ್ಗೆಲ್ಲ ಒಂದು ರೀತಿ ಕಂಫರ್ಟ್ ಝೋನಲ್ಲಿ ಇದ್ರಿ, ಹಣಕಾಸು ಚೆನ್ನಾಗಿತ್ತು, ಒಳ್ಳೆ ವಾತಾವರಣ ಇತ್ತು, ಯಾವುದೇ ರೀತಿಯ ಭ್ರಷ್ಟಾಚಾರ ಅಂದರೆ ಕಡಿಮೆ ಮಟ್ಟದ ಭ್ರಷ್ಟಾಚಾರ ಇರತಕ್ಕಂಥ ದೇಶದಲ್ಲಿ ಆರಾಮಾಗಿದ್ರಿ. ನೀವು ಈ ದೇಶದ ಕಡೆ ಬರಬೇಕು ಅಂತ ಅನ್ಸೋದಕ್ಕೆ ಕಾರಣ ಮತ್ತು ಪ್ರೇರಣೆ ಏನು? ಈ ಕಾರಣ ಮತ್ತು ಪ್ರೇರಣೆ ಒಂದು ರೀತಿಯಲ್ಲಿ ಅದು ನಾನು ಅಮೆರಿಕಾದಲ್ಲಿ ನೋಡಿರುವಂಥ ಒಂದು ಸಿಸ್ಟಮ್, ಅಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ಅಂದರೆ ಈ ನನಗೆ ಚಿಕ್ಕಂದಿನಿಂದನೂ ಒಂದು ರೀತಿಯಲ್ಲಿ ಒಂಥರ ಸಂವೇದನೆ ಇತ್ತು. ನಮ್ಮ ಸಮಾಜ ಯಾಕೆ ಈ ಥರ ಇದೆ, ಎಷ್ಟು ಜಾತಿ ಪದ್ಧತಿ ಇರ್ಬೋದು, ಒಂದು ಬಡತನ ಇರ್ಬೋದು, ಮಹಿಳೆಯರ ಮೇಲೆ ಇರುವಂಥ ದೌರ್ಜನ್ಯ ಇರ್ಬೋದು, ಪ್ರತಿಯೊಂದು ನನಗೆ ಒಂಥರ ಅದು ಇದಾಗ್ತಾ ಇತ್ತು, ಏನೋ ಬೇಜಾರಾಗ್ತಿತ್ತು. ಹೌದು. ಆಮೇಲೆ ನಾವು ಮೇರಾ ಭಾರತ್ ಮಹಾನ್ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಅದು ಬೇರೆ ದೇಶದವರು ಹೌದಾ ತೇರಾ ಭಾರತ್ ಮಹಾನ್ ಅಂತ ಹೇಳ್ತಾರಾ ಅನ್ನೋದೊಂದು ಪ್ರಶ್ನೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಹೇಳ್ತಾ ಇತ್ತು. ಅಮೇರಿಕಾಗೆ ಹೋದಾಗ ಅಲ್ಲಿನ ವ್ಯವಸ್ಥೆನ ನೋಡಿದೆ. ಇದ್ದುದ್ರಲ್ಲಿ ಅಂದರೆ ಅದೇನು ಅದರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ನಾನೇನು ಹೇಳೋದಿಲ್ಲ, ಆದರೆ ಇದ್ದುದ್ರಲ್ಲಿ ಚೆನ್ನಾಗಿದೆ ಅಂತ ನಂಗೆ ಅನ್ಸುತ್ತೆ. ಮತ್ತು ಅಮೇರಿಕಾದಲ್ಲಿ ಪ್ರಪಂಚದ ಎಷ್ಟೋ ದೇಶಗಳಿಂದ ಅಲ್ಲಿ ಬಂದಿರೋರಿದ್ದಾರೆ ಜನ, ಅಂದರೆ ಬುದ್ಧಿವಂತರನ್ನ ಹೆಕ್ಕಿ ತೆಗೆದು ಒಂದು ಅಮೇರಿಕಾ ಕಟ್ಟಿರ್ತಕ್ಕಂಥ. ಹೌದು, ಅದು ಹೌದು. ಮತ್ತೆ ಬುದ್ಧಿವಂತರು ಅಂತಲ್ಲ, ಎಷ್ಟೋ ದೇಶಗಳಿಂದ ನಿರಾಶ್ರಿತರು ಬಂದು ಅಲ್ಲಿ ಆಶ್ರಯನ ಪಡೆದು ಆಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತು ಮುಂದೆ ಬಂದಿದ್ದಾರೆ. ಅಂಥ ಸ್ವಯಂ ಸಾಧನೆ. ಮತ್ತೆ ಅಲ್ಲಿದ್ದಾಗ ನನ್ಗೆ ಗೊತ್ತಾಗಿದ್ದು ನಮ್ಮ ದೇಶ ಯಾಕೆ ಈ ಥರ ಇಲ್ಲ ಅನ್ನೋ ಒಂದು
ಕಲ್ಪನೆ ನನಗೆ ಬರೋದಕ್ಕೆ ಶುರು ಆಯಿತು. ಅಲ್ಲಿ ಎಷ್ಟೋ ದೇಶಗಳಿಂದ, ಈಗ ಆಫ್ರಿಕಾದಂಥ ಇದು ನೈಜೀರಿಯಾದಿಂದ ನಿರಾಶ್ರಿತರು ಎಲ್ಲ ಬಂದಿದ್ರು. ಹಾಗಾಗಿ ನಮ್ಮ ದೇಶನೇ ಎಲ್ಲ ದೇಶಕ್ಕಿಂತ ಕೊನೆಯದು ಅಂತ ನಾನು ಹೇಳೋದಿಲ್ಲ. ಅಲ್ಲ, ನಮ್ಮ ದೇಶನ ಯಾವ ರೀತಿ ಪ್ರತಿಬಿಂಬಿಸ್ತಾ ಇದ್ದಾರೆ ನಮ್ಮ ಕೆಲವು ಇಸ್ಕಾನ್ ಮತ್ತು ಬೇರೆ ಬೇರೆ ಸಂಸ್ಥೆಗಳು, ಭಿಕ್ಷಕರ ದೇಶ ಅಂತಕ್ಕಂಥದ್ದು. ಯಾಕಂದರೆ ನಾವು ಭಿಕ್ಷೆ ಬೇಡ ಒಂದು ಫೋಸನ್ನು ಹಾಕ್ಬಿಟ್ಟು ಹಣ ವಸೂಲಿ ಮಾಡ್ತಕ್ಕಂಥ ಕೆಲವು ಸಂಸ್ಥೆಗಳನ್ನು ನೀವು ನೋಡ್ತಾ ಇರ್ತೀವಿ ಕೆಲವು ಕಡೆ ಎಲ್ಲ. ಅಂಥ ಸಂದರ್ಭದಲ್ಲಿ, ನೀವು ಅಮೇರಿಕಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಭಾರತದ ಬಗ್ಗೆ ಕಲ್ಪನೆ ಯಾವ ರೀತಿ, ಮತ್ತು ಬಂದ ನಂತರ ಯಾವ ರೀತಿ ಕಲ್ಪನೆಗಳು ನಿಮ್ಮಲ್ಲಿ? ಅಲ್ಲ, ಅಂದ್ರೆ ಅದು ಅಮೆರಿಕಾಗೆ ಹೋದ್ಮೇಲೆ ಒಂದು ರೀತಿನಲ್ಲಿ ನಾವು ಹೊರಗಡೆ ಹೋದ್ಮೇಲೆ ನಮ್ಮ ದೇಶ ಅಂದ್ರೆ ನಮ್ದೇನಿರ್ಬೋದು ಅಂತ ನಮ್ಮ ಮನೆ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ, ಆ ತರ ಒಂದು ಪ್ರೀತಿನೂ ಜಾಸ್ತಿ ಆಗುತ್ತೆ. ಮತ್ತೆ ನಾವೇನ್ ಮಾಡ್ಬೋದು ಅನ್ನೋ ಒಂದು ಇದು ತುಡಿತ ಕೂಡ ಬರುತ್ತೆ. ನಾನೇನೋ ಅಲ್ಲಿ ಆರಾಮಾಗಿದ್ದೀನಿ, ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಕಷ್ಟಗಳಿದೆಯಲ್ಲ, ಇದನ್ನ ಬದಲಾಯಿಸೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ನನಗೆ ಬಂತು. ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ನನ್ಗನ್ಸಿದ್ದೇನು ಅಂದ್ರೆ, ನಮ್ಮ ದೇಶದಲ್ಲಿ ಏನು ಬುದ್ಧಿವಂತರ ಕೊರತೆ ಇಲ್ಲ, ಸಮಾಜ ಸೇವೆ ಮಾಡೋ ಮನೋಭಾವ ಇರೋರ್ಗೂ ಕೊರತೆ ಇಲ್ಲ. ಆದರೆ ಸಮಾಜ ಸೇವೆ ಮನೋಭಾವ ಇರೋರು ರಾಜಕೀಯದಲ್ಲಿ ಇಲ್ಲ ಆ ಥರ ಅನ್ನೋ ಒಂದು ವ್ಯಾಪಾರಿಗಳೆಲ್ಲ ರಾಜಕೀಯದಲ್ಲಿದ್ದಾರೆ ಅಂತ ನೀವು ಹೇಳೋದು. ಈಗ ಹಾಗೆ ಆಗೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಬಂದಿದ್ದ ಹೊಸದ್ರಲ್ಲಿದ್ದ ಎಷ್ಟೋ ಏನು ಗೌರವಾನ್ವಿತ ರಾಜಕಾರಣಿಗಳು ಇದ್ರು ಅವಾಗ. ಹೌದೌದು. ಎಲ್ಲ ಒಂದು ಕಡೆ ನಾನು ಓದ್ತಾ ಇದ್ದೆ ಮೇಡಮ್, ಆ್ಯಕ್ಚುಲಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಸ್ಟ್ ವೀಕಲ್ಲಿ ನಾನು ಓದ್ತಾ ಇದ್ದೆ. ಅವರಿಗೆ ಸಂಬಳ ಬರ್ತಾ ಇತ್ತಂತೆ, ಅವ್ರ ಹೆಂಡತಿ ಸುಮಾರು 150 ರೂಪಾಯಿನ ವರ್ಷಕ್ಕೆ ಉಳಿಸ್ತಾ ಇದ್ರಂತೆ. ಸರ್ಕಾರಕ್ಕೊಂದು ಅರ್ಜಿ ಬರೀತಾರಂತೆ, ನನಗೆ 150 ರೂಪಾಯಿ ಸಂಬಳ ಹೆಚ್ಚಿಗೆ ಬರ್ತಾ ಇದೆ, ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಆದರೆ ಪ್ರಸ್ತುತವಾಗಿ ನಮ್ಮ MP ಗಳು MLAಗಳು ತಮ್ಮ ವೇತನವನ್ನು ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲದೆ ಎಲ್ಲ ಫೆಸಿಲಿಟೀಸನ್ನು ಡಬಲ್ ಮಾಡ್ಕೊತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯಲ್ಲಿ ಇಲ್ಲಿನ ರಾಜಕಾರಣಿಗಳಲ್ಲಿ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಅಂತ. ಹೌದು ಹೌದು, ಖಂಡಿತ. ಮತ್ತೆ ಅಲ್ಲಿಯ ಅನುಭವಗಳು ಯಾವ ರೀತಿ ಇತ್ತು, ಅಮೆರಿಕ ವ್ಯವಸ್ಥೆ ಯಾವ ರೀತಿ ಇತ್ತು? ಅಲ್ಲಿ ಅಮೆರಿಕ ವ್ಯವಸ್ಥೆ ಹೇಗೆ ಅಂತಂದ್ರೆ, ನಾನು ನೋಡಿರುವಂಥ ಪ್ರಕಾರ ಅಲ್ಲಿ ಜನ, ಅಲ್ಲಿನ ಇದು ಒಂದೊಂದು ಇಂಟ್ರೆಸ್ಟ್ ಗ್ರೂಪ್ಸ್ ಅಂತಾರಲ್ಲ, ಅವ್ರದ್ದು ಪರಿಸರದ ಬಗ್ಗೆ ಅವರಿಗೆ ಕಾಳಜಿ ಇರ್ಬೋದು, ಅಥವಾ ಇದು ಮಹಿಳೆಯರ ಶೋಷಣೆ ಇರ್ಬೋದು, ಮಕ್ಕಳು ಬೇರೆ ಯಾವುದೋ ದೇಶದಲ್ಲಿರೋ ಬಡ ಮಕ್ಕಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಇರ್ಬೋದು, ಅಥವಾ ಸ್ವಂತ ಹೆಲ್ತಿಗೋಸ್ಕರ ಇರ್ಬೋದು, ಏನೋ ಒಂದು ರೀತಿ ಇಂಟ್ರೆಸ್ಟ್ ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಕುಟುಂಬ ಮತ್ತೆ ಅವರ ಉದ್ಯೋಗನ ಬಿಟ್ಟು ಹೊರಗಡೆ ಕೂಡ ಅವರಿಗೆ ಆಸಕ್ತಿ ಇರೋ ಜನ ಒಂದು ಹವ್ಯಾಸ ಒಂದೇ ಅಲ್ಲ, ಅದರಲ್ಲಿ ಕಮಿಟ್ಮೆಂಟ್ ಇರುತ್ತೆ. ಫುಲ್ ಟೈಮ್ ಅಲ್ಲ, ಪಾರ್ಟ್ ಟೈಮೇ, ಆದ್ರೆ ಕಮಿಟ್ಮೆಂಟ್ ಇರುತ್ತೆ ಅವರಿಗೆ. ಅಂದ್ರೆ ಅದು ಒಂದು ಮುಖ್ಯವಾದ ಭಾಗ ಅವರ ಜೀವನದಲ್ಲಿ ಅನ್ನೋ ಥರ ಕೆಲಸ ಮಾಡ್ತಿರ್ತಾರೆ. ಆ ಥರ ನಮ್ಮ ದೇಶದಲ್ಲಿ ಸ್ವಲ್ಪ ಆ ಥರದ ಇನ್ವಾಲ್ವ್ಮೆಂಟ್ ಕಡಿಮೆ ಅಂತ ನನ್ಗನ್ಸುತ್ತೆ. ಇಲ್ಲೂ ಮಾಡ್ತಾರೆ ಜನ, ತುಂಬಾ ಜನ ಅವರವರ ಜಾತಿಗಳಲ್ಲೇ ಮಾತ್ರ ಇದಾಗಿರ್ತಾರೆ. ಯಾವುದೋ ಒಂದು ದೇವಸ್ಥಾನ ಕಟ್ತೀವಿ ಅಂತನೋ, ಒಂದು ಮಸೀದಿ ಕಟ್ತೀವಿ ಅಂತನೋ, ಚರ್ಚ್ ಕಟ್ತೀವಿ, ಇಷ್ಟರಲ್ಲೇ ಸೀಮಿತವಾಗಿರ್ತಾರೆ. ಹೌದು, ಸೀಮಿತವಾಗಿ ಮನಸ್ಸುಗಳನ್ನ ಕಟ್ಟೋ ಕೆಲಸ ಅವ್ರು ಮಾಡ್ತಾ ಇರಲ್ಲ. ಹೌದು, ಅಂದ್ರೆ ಒಂದು ಯಾವುದೋ ಒಂದು ಈ ಸಂದೇಶ ತಗೊಂಡು ಹೋಗುವಂತ, ಪರಿಸರನೇ ಇರ್ಬೋದು, ಇನ್ಯಾವುದೇ ಇರ್ಬೋದು, ಆ ಥರದ ಸಂಘ ಸಂಸ್ಥೆಗಳು ಕಡಿಮೆ ಅಂತ ನನ್ಗನ್ಸುತ್ತೆ. ಮತ್ತೆ ನೀವು ಅಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಮನಸ್ಸಲ್ಲಾಯಿತು, ಬದಲಾವಣೆ ತರಬೇಕು ನಮ್ಮ ದೇಶದಲ್ಲಿ ಅಂತಕ್ಕಂಥ ಒಂದು ವಿಚಾರ ನಿಮಗೆ ಬಂತು. ಭಾರತಕ್ಕೆ ಯಾವಾಗ ಬಂದ್ರಿ ನೀವು? ಭಾರತಕ್ಕೆ ಅಂದ್ರೆ ನಾನು ಪ್ರತಿ ವರ್ಷಕ್ಕೆ ಒಂದ್ಸರಿ ಬರ್ತಿದ್ದೆ. ಪರ್ಮನೆಂಟ್ ಆಗಿ ಬಂದಿದ್ದು 2 ವರ್ಷ ಆಯ್ತು. ಈಗ ಇವತ್ತು ನವೆಂಬರ್ ಅಲ್ಲ, ಕರೆಕ್ಟ್ 2 ವರ್ಷ ಆಯ್ತು. ಈ ಸಾರ್ವಜನಿಕ ಜೀವನಕ್ಕೆ ಧುಮುಕ್ಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ, ಇದಕ್ಕೆ ಒಂದು ರಿಹರ್ಸಲ್ ಬೇಕಾಗುತ್ತೆ. ಈ ರಿಹರ್ಸಲ್ ನನಗೆ ಎಲ್ಲಿ ಶುರು ಮಾಡಿದ್ವಿ? ನಾನು ಒಂದು ರೀತಿಯಲ್ಲಿ 2 ಥರದಲ್ಲಿ ಶುರು ಮಾಡಿದೆ. ನಾನು ಭಾರತಕ್ಕೆ 2 ವರ್ಷ ಮುಂಚೆ ಬರೋದಕ್ಕಿಂತ ಮುಂಚೆನೆ, ಅಂದ್ರೆ ಒಂದ್ ರೀತಿನಲ್ಲಿ ಹೇಳ್ಬೇಕು ಅಂದ್ರೆ ನಾನು ಇದಕ್ಕೆ ತಯಾರಿನ ಒಂದು 10-12 ವರ್ಷಗಳಿಂದ ಮೆಂಟಲ್ ಒಂದೇ ಅಲ್ಲ. ಈಗ ನಾನು MBA ಓದಿದ್ದು ಕೂಡ ಈ ಲೀಡರ್ಶಿಪ್ ನ ಕಲಿಬೇಕು ಅನ್ನೋ ಒಂದು ಉದ್ದೇಶದಿಂದ. ನಾನು ಅಲ್ಲೇ ತುಂಬಾ ವರ್ಷ ಕೆಲಸ ಮಾಡಲ್ಲ ಅಂತ ಗೊತ್ತಿತ್ತು, ಆದ್ರೂ ಅಂದ್ರೆ ಅದರಲ್ಲಿರೋ ಅಂದ್ರೆ ಆ ಎಕಾನಮಿ ಬಗ್ಗೆ ಕಲಿಬಹುದು, ಅದನ್ನ ಹೇಗೆ ಥಿಂಕ್ ಮಾಡಬೇಕು ಬೇರೆ ಬೇರೆ ವಿಷಯಗಳ ಬಗ್ಗೆ ಅನ್ನೋದನ್ನ ಕಲಿಬಹುದು, ಮತ್ತೆ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರೆ ಒಂದು ತಂಡನ ಹೇಗೆ ಮುಂದೆ ತಗೊಂಡು ಹೋಗೋದು ಇದನ್ನ ಕಲಿಬಹುದು ಅಂತ ಒಂದು. ಇನ್ನೊಂದು, ನಾನು ವಾಪಸ್ ಬರೋದಕ್ಕೆ ಅಂದ್ರೆ ನನ್ನ ಸ್ವಂತ ಖರ್ಚುಗಳಿಗೆ ನಾನು ಜನರ ಮೇಲೆ ಡಿಪೆಂಡ್ ಆಗಬಾರ್ದು, ನನ್ನ ಫ್ಯಾಮಿಲಿಗೂ ನಾನು ಬರ್ಡನ್ ಆಗಬಾರ್ದು. ಅಂದ್ರೆ ನಾನು ಅದಕ್ಕೆ ಬೇಕಾಗುವಂತಹ ಎಷ್ಟು ಸೇವಿಂಗ್ಸ್ ಮಾಡ್ಕೊಂಡು ಬರಬೇಕು, ಅದು ಒಂದು 10 ವರ್ಷಗಳ ಪ್ಲಾನ್ ಆ ಥರ
ಆರ್ಥಿಕವಾಗಿ ಆ ತರ 10 ವರ್ಷ ಯಾರ ಕೈಯನ್ನು ಒಡ್ಡದೆ ನಿಮ್ಮ ಸ್ವಶಕ್ತಿಯಿಂದ ನಿಮಗೆ ಜನರೇಷನ್ ಇನ್ಕಮ್ ಜನರೇಷನ್ ಆಗುತ್ತೆ. ಓಕೆ, ಅಂದ್ರೆ ಇದು ಲೀಡರ್ಶಿಪ್ ಡೆವಲಪ್ಮೆಂಟ್ ಬಗ್ಗೆನೂ ನಾನು ಮಾಡ್ತಾ ಇದ್ದೆ, ಆರ್ಥಿಕವಾಗೂ ಮಾಡ್ತಾ ಇದ್ದೆ. ಇನ್ನೊಂದೇನು ಅಂದ್ರೆ ಈ ರಾಜಕೀಯದ ಬಗ್ಗೆನೇ ನಾನು ಅರ್ಥ ಮಾಡ್ಕೋಬೇಕು, ಹೇಗೆ ಮಾಡ್ತಾರೆ ಅಂತ ಹೇಳಿ ರಾಜನೀತಿಯನ್ನು ಅರ್ಥ ಮಾಡ್ಕೋಬೇಕು. ಸುಮಾರು ಪುಸ್ತಕಗಳು ಓದ್ತಿದ್ದೆ, ಪತ್ರಿಕೆಗಳು ಓದೋದು ಬೇರೆ, ರಾಜಕೀಯನೇ ಬೇರೆ. ಆಮೇಲೆ ಇದು ಅಲ್ಲಿನ ಸಂಘ ಸಂಸ್ಥೆಗಳಿಗೆ ಇದು ಸ್ವಯಂ ಸೇವಕಿಯಾಗಿ ಕೆಲಸ ಮಾಡಿದ್ದೀನಿ. ಮತ್ತೆ ಅಲ್ಲಿ ಒಬ್ರು ಕ್ರಿಸ್ಟಲ್ ಬಾಲ್ ಅನ್ನೋರು ಎಲೆಕ್ಷನ್ಗೆ ನಿಂತಿದ್ದಾಗ US ಅಲ್ಲಿ ಡೆಮಾಕ್ರೆಟಿಕ್ ಪಾರ್ಟಿ ಅವ್ರು ನಿಂತಿದ್ದ ಕ್ಷೇತ್ರ ಹೇಗಿತ್ತು ಅಂದ್ರೆ ಅಲ್ಲಿ ಆ ಕ್ಷೇತ್ರದಲ್ಲಿ ಎಷ್ಟೋ ವರ್ಷಗಳ ಕಾಲ ಡೆಮಾಕ್ರೆಟಿಕ್ ಪಕ್ಷದವರು ನಿಲ್ಲಿಸ್ತಾನೆ ಇರಲಿಲ್ಲ, ಯಾಕಂದ್ರೆ ಅಷ್ಟು ರಿಪಬ್ಲಿಕನ್ ಪಕ್ಷದ ಸ್ಟ್ರಾಂಗ್ ಹೋಲ್ಡ್ ಇತ್ತು. ಆದ್ರೂ ಅವ್ರು ನಿಂತಿದ್ರು. ನಾನು ಅವ್ರಿಗೆ ಸಹಾಯ ಮಾಡಿದೆ. ಅವರು ಕೂಡ ಅವ್ರಿಗೆ ಅವರ ಗಂಡನ ತಂದೆನೋ ತಾಯಿನೋ ಯಾರೋ ಒಬ್ರು ಭಾರತದ ಒಂದು ಲಿಂಕ್ ಇತ್ತು ಅವರಿಗೆ, ಹಾಗಾಗಿ ನನಗೂ ಅದ್ರಲ್ಲಿ ಅವಕಾಶ ಕೊಟ್ಟರು ಅವರು. ಆಗ ನಾನು ಕಲ್ತಿದ್ದೇನು ಅಂತಂದ್ರೆ ಅವರು ಪ್ರತಿಯೊಂದು ಎಲೆಕ್ಷನ್ ಕ್ಯಾಂಪೇನ್ ಅನ್ನೋದನ್ನ ಹೇಗೆ ಎಷ್ಟು ಪಾರದರ್ಶಕವಾಗಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾ ಇದ್ರು ಅಂದ್ರೆ ಪ್ರತಿ ತಿಂಗಳು ಕೊನೆಯಲ್ಲಿ ಅವರು ಇಂತಿಷ್ಟು ಡೊನೇಷನ್ಸ್ ಬಂದಿದೆ, ಇಂತಿಷ್ಟು ಖರ್ಚಾಗಿದೆ ಅಂತ ಪ್ರತಿಯೊಂದು ಹಾಕ್ಬೇಕಾಗಿತ್ತು. ಆಮೇಲೆ ಅವರು ಪ್ರತಿಯೊಂದು ಪ್ಯಾಂಪ್ಲೆಟ್ ಅಲ್ಲೂ ಅಥವಾ ಪ್ಯಾಂಪ್ಲೆಟ್ ಇರ್ಬೋದು, ಒಂದು 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 ಪೋಸ್ಟ್ ಕಳಿಸ್ತಾರಲ್ಲ ಅದ್ರಲ್ಲಿ ಇರ್ಬೋದು, ಪೇಡ್ ಫಾರ್ ಬೈ ಇದು ಕ್ರಿಸ್ಟಲ್ ಬಾಲ್ ಫಾರ್ ಕಾಂಗ್ರೆಸ್ ಅಂತ ಹೀಗೆ ಪ್ರಿಂಟ್ ಮಾಡಬೇಕಾಗಿತ್ತು ಪ್ರತಿಯೊಂದು ಲೆಕ್ಕ. ಆದ್ರೆ ಆಮೇಲೆ ಅಲ್ಲಿ ಇನ್ನೊಂದು ನಾನು ನೋಡಿದ್ದೇನು ಅಂದ್ರೆ ಜನ ತಾವಾಗೇನೆ ಅವ್ರಿಗೆ ಪೋಸ್ಟ್ ಮಾಡ್ತಾ ಇದ್ರು, ಏನು ಚೆಕ್ ಎಲೆಕ್ಷನ್ ಫಂಡ್ಗೆ ಅಂತ ಹೇಳಿ. ಅವ್ರು ಸೋಲ್ತಾರೆ ಅಂತ ಗೊತ್ತಿತ್ತು ಎಲ್ಲರಿಗೂ. ಆ ಕ್ಷೇತ್ರದಲ್ಲಿ ಡೆಮೊಕ್ರಾಟಿಕ್ ಪಕ್ಷದವರು ಈ ಸರಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಆದ್ರೂ ಡೆಮೊಕ್ರಾಟಿಕ್ ಪಕ್ಷದ ತತ್ವಗಳನ್ನ ನಂಬೋರು, ಸಿದ್ಧಾಂತಗಳನ್ನ ನಂಬೋರು ಆ ಪಕ್ಷ ಮುಂದೆ ಬರಬೇಕು ಅಂತ ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ ಅಲ್ಲಿ ನೀವು ಕಲಿತೆ ಅಂತ. ಹೌದು, ಟ್ರಾನ್ಸ್ಪರೆನ್ಸಿ ಕಲಿತೆ. ಆಮೇಲೆ ಇದು ಅವ್ರದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರುತ್ತಲ್ಲ, ಅಂದ್ರೆ ಕ್ಯಾಂಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ಅದನ್ನೆಲ್ಲ ಕಲಿತೆ. ಆಮೇಲೆ ಇನ್ನೂ ಒಂದು ನನಗೆ ತುಂಬಾ ಆಶ್ಚರ್ಯ ಆಗಿದ್ದ ವಿಚಾರ ಅಂತ ಹೇಳ್ತೀನಿ. ಅವರು ಅಲ್ಲಿ ಈ ಕನ್ಸಲ್ಟೆಂಟ್ಸ್ ಅಂತ ಹೈರ್ ಮಾಡ್ಕೋತಾರೆ. ಇದು ಅಪೋಸಿಷನ್ ರಿಸರ್ಚ್, ಕ್ಯಾಂಡಿಡೇಟ್ ರಿಸರ್ಚ್ ಹಿಂಗ್ ಮಾಡ್ತಾರೆ. ಅವ್ರ ಬಗ್ಗೆನೇ ಇನ್ನೇನೋ ಹಳೇದಿದ್ರೆ ಅದು ಹೊರಗೆ ಬಂದ್ರೆ ಜನ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತಾನೂ ಮಾಡ್ಕೋತಾರೆ. ಎದುರಾಳಿ ಬಗ್ಗೆನೂ ಮಾಡ್ತಾರೆ. ಆತರ ಎದುರಾಳಿ ಬಗ್ಗೆ ಮಾಡೋದಕ್ಕೆ ಅಂತ ಒಂದು ಕನ್ಸಲ್ಟಿಂಗ್ ಕಂಪನಿಗೆ ಇದು ಕಾನೂನು ಪ್ರಕಾರನೇ ಒಂದು ಫೀಸ್ ಕೊಟ್ಟು ಅವರು ಹೈರ್ ಮಾಡ್ಕೊಂಡಿದ್ರು. ಅವ್ರು ಬರ್ದಿರೋ ರಿಪೋರ್ಟ್ ನೋಡಿದ್ಮೇಲೆ ಇವ್ರು ಕ್ರಿಸ್ಟಲ್ ಬಾಲ್ ಅವ್ರಿಗೆ ಅನ್ಸಿದ್ದೇನು ಅಂದ್ರೆ ಇವ್ರು ದುಡ್ಡು ದಂಡ ಆಯ್ತು ಅಂತ. ಆ ಎಪ್ಪಂಗೆ ಒಂದು ಟ್ರಾಫಿಕ್ ಫೈನ್ ಕೂಡ ಬಂದಿರ್ಲಿಲ್ಲ. ಅಂದ್ರೆ ಅಷ್ಟು ಶುದ್ಧವಾಗಿ ಅವರ ಹಿನ್ನೆಲೆನ ಇಟ್ಕೊಂಡು ಸಾರ್ವಜನಿಕ ಜೀವನವನ್ನ ಅಷ್ಟು ಕ್ಲೀನ್ ಆಗಿ. ಹೌದು, ಅದು ನಿಮ್ಗೆಲ್ಲ ಒಂದು ರೀತಿಯ ಪ್ರೇರಣೆಯನ್ನ ಕೂಡ. ಹೌದು, ಇದು ನಾನು ಒಪ್ಕೊಳ್ದೇ ಇರುವಂತ ಸಿದ್ಧಾಂತ ಇರುವಂತ ಪಕ್ಷ, ಆ ಪಕ್ಷದ ಅಭ್ಯರ್ಥಿ ಆದ್ರೂ ನನ್ಗೆ ಅವ್ರ ಮೇಲೆ ಗೌರವ. ನಮ್ಮ ದೇಶದಲ್ಲಿ ನಿನ್ನೆ ನನಗನ್ಸುತ್ತೆ ಜೈಲಿಗೆ ಹೋಗಿ ಬರ್ದೇ ಇರೋ ರಾಜಕಾರಣಿನೇ ಅಲ್ಲ ಅನ್ಸುತ್ತೆ. ಆತರ ಒಂದು ಸಿದ್ಧಾಂತ ಇಲ್ಲಿ, ಆತರ ಸಿದ್ಧಾಂತಗಳನ್ನ ಸ್ವಾತಂತ್ರ್ಯ ಬಂದಿದ್ದ ಹೊಸರಲ್ಲಿ ಬೇರೆ ಕಾರಣದಿಂದ ಜೈಲಿಗೆ ಹೋದ್ರೆ ಪೆನ್ಷನ್ ಕೊಡ್ತಾ ಇದ್ರು. ಈಗ ಜೈಲಿಗೆ ಹೋದ್ರೆ ಅಧಿಕಾರ ಸಿಗುತ್ತೆ ಅಂತಕ್ಕಂಥದ್ದು ಇವತ್ತಿನ ರಾಜಕೀಯ ಸಿದ್ಧಾಂತ. ಮತ್ತೆ ನಿಮ್ಮ ಲೋಕಸಕ್ತ ಅಂದ್ರೆ ನೀವು ಅಲ್ಲಿಂದ ಇಂಡಿಯಾಗೆ ಬಂದ್ರಿ. ನೀವು ಇಲ್ಲಿ ಇಂಡಿಯಾದಲ್ಲಿ ನಿಮ್ಮ ಪ್ರಥಮ ಪ್ರವೇಶ, ನೀವು ಒಂದು ಯಾವುದೋ ಒಂದು ಕಾರ್ಪೊರೇಟ್ ಎಲೆಕ್ಷನ್ ಅಲ್ಲಿ ತಾವು ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಅದು ನಿಜನಾ? ಹೌದು ಹೌದು ಹೌದು. ನಾನು ಹೊಸದಾಗಿ ಬಂದಿದ ತಕ್ಷಣ ನಾನು ಲೋಕಸತ್ತಾ ಪಕ್ಷ ಸೇರಿಲ್ಲ, ಆದರೆ ಲೋಕಸತ್ತಾ ಪಕ್ಷದ ಬಗ್ಗೆ ಗೊತ್ತಿತ್ತು. ನಾನು ಹೇಗೆ ಮಾಡ್ಬೋದು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ, ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲಾನು. ಆ ಸಂದರ್ಭದಲ್ಲಿ ನನಗೆ ನಿಶಾ ಸಿಂಗ್ ಅನ್ನೋರು ಗುರ್ಗಾಂವ್ ನಗರಸಭೆಗೆ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಂತಿದ್ದಾರೆ ಅಂತ ಫೇಸ್ಬುಕ್ ನೋಡಿ ಗೊತ್ತಾಯ್ತು. ಅವ್ರ ಪರಿಚಯ ಏನು ಮುಂಚೆ ಇರಲಿಲ್ಲ ನನಗೆ, ಅದು ನೋಡಿ ಗೊತ್ತಾಯ್ತು. ಅವರು ಕೂಡ ನನ್ನ ಥರಾನೇ ಬ್ಯಾಕ್ ಗ್ರೌಂಡ್ ಇತ್ತು. ಲಂಡನ್ ಬಿಸ್ನೆಸ್ ಸ್ಕೂಲಲ್ಲಿ MBA ಮಾಡಿ ಬಂದಿದ್ರು. ಅವರು ಗೂಗಲಲ್ಲಿ ಕೆಲಸ ಮಾಡ್ತಿದ್ದವರು, ಕೆಲಸನೂ ಬಿಟ್ಟಿದ್ರು, ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು ಒಂದು 3 ವರ್ಷಗಳಿಂದ. ಅಂಥವ್ರಿಗೆ ಅವರ ಸ್ನೇಹಿತರೆಲ್ಲ ಹೇಳಿದ್ರಂತೆ, ಇದು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಮೊದಲನೇ ಬಾರಿಗೆ ನಡೀತಾ ಇತ್ತು ಗುರ್ಗಾಂವಲ್ಲಿ, ನೀವು ಯಾಕೆ ನಿಲ್ಬಾರ್ದು ಅಂತ. ಆಗ ಅವ್ರು ನಿಲ್ಲೋ ಮನ್ಸು ಮಾಡಿದ್ರು ಅಂತ ಗೊತ್ತಾಯ್ತು. ನಾನು ಆಗ ಅವ್ರಿಗೆ ಇಮೇಲ್ ಬರ್ದೆ, ನಾನು ಬಂದು ನಿಮಗೆ ಸಹಾಯ ಮಾಡ್ತೀನಿ ಸ್ವಯಂ ಸೇವಕಿಯಾಗಿ. ಇದು ಅಂದ್ರೆ ನನ್ಗೇನಿತ್ತಂದ್ರೆ ನಾನು ಕಲಿಬಹುದು, ಅವ್ರಿಗೂ ಸಹಾಯ ಹೌದು, ಅಪ್ರೆಂಟಿಸ್ಶಿಪ್ ಅಂತಾನು ಆಯ್ತು. ಮತ್ತೆ ಅದು ನಾನು ಒಂದ್ ರೀತಿನಲ್ಲಿ ಸಮಾಜ ಸೇವೆ ಅನ್ಕೋತೀನಿ. ಈಗ ಒಳ್ಳೆಯವರು ಬರೋದಕ್ಕೆ ಸಹಾಯ ಮಾಡೋದು ಸಮಾಜ ಸೇವೆ ಅನ್ಕೋತೀನಿ. ನನ್ಗೆ ಅವ್ರಿಗೂ ಕೂಡ ನಾನು ಕ್ಯಾಂಪೇನ್ ಮ್ಯಾನೇಜರ್ ಅನ್ನೋ ಒಂದು ಕೆಪಾಸಿಟಿನಲ್ಲಿ 2 ತಿಂಗಳು
ಅಲ್ಲಿದ್ದೆ. ಅಲ್ಲಿದ್ದು ಪ್ರತಿಯೊಂದು ಕ್ಯಾಂಪೇನ್ ಪ್ರತಿಯೊಂದು ಇದರಲ್ಲೂ ಭಾಗವಹಿಸಿದ್ದೀನಿ. ಅವ್ರು ಗೆದ್ರು ಕೂಡ ಅದು ನನಗೆ ಒಂಥರ ಸಂತೋಷ, ಹೆಮ್ಮೆ. ಆಗ ಅವರು ಪಕ್ಷೇತರ ಅಭ್ಯರ್ಥಿ ಆಗಿದ್ರು. ಈಗ ಅವರು ಕೂಡ ಇದು ಲೋಕಸತ್ತಾ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಈಗ ಕೌನ್ಸಿಲರ್. ನಿಮಗೆ ಆ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯಲ್ಲಿ ನಿಮ್ಗೆ ಹಲವಾರು ವಿಚಾರಗಳು ತಿಳ್ಕೊಂಡ್ರಿ. ಯಾಕಂದ್ರೆ ನೀವು ಅಮೇರಿಕಾ ಎಲೆಕ್ಷನ್ ನೋಡಿದ್ರಿ, ಇಂಡಿಯಾ ಎಲೆಕ್ಷನ್ ನೋಡಿದ್ರಿ, ಅಲ್ಲಿನ ಖರ್ಚು ವೆಚ್ಚಗಳ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿತ್ತು ಅಂತ ಅನ್ಸುತ್ತೆ. ಅದು ಕಾರ್ಪೊರೇಟ್ ಎಲೆಕ್ಷನ್ ಎಷ್ಟು ಖರ್ಚು ಮಾಡ್ತಾರೆ ಇಲ್ಲಿ ಗೋರೆಗಾವಲ್ಲಿ ಬೇರೆ ಅಭ್ಯರ್ಥಿಗಳು ನಮಗೆ ಬಂದಿರೋ ರೂಮರ್ಸ್ ಪ್ರಕಾರ ಮತ್ತೆ ರೂಮರ್ಸ್ ಒಂದೇ ಅಲ್ಲ, ನೀವು ಒಂದು ಅವ್ರು ಮಾಡೋ ಒಂದು ಫಂಕ್ಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರದ್ದು ಎಷ್ಟು ದೊಡ್ಡ ಲಾರಿಗಳಲ್ಲಿ ಎಷ್ಟು ದೊಡ್ಡ ಮೈಕ್ಗಳನ್ನ ಹಾಕೊಂಡು ಓಡಾಡ್ತಿರ್ತಾರೆ, ಎಷ್ಟು ದೊಡ್ಡ ಬ್ಯಾನರ್ ಹಾಕಿರ್ತಾರೆ ಅಂತ. ಒಂದು 50 ಲಕ್ಷ ಆದ್ರೂ ಖಂಡಿತ ಇವರು ಒಂದು ಅಲ್ಲಿ ಲೀಗಲ್ ಅಂದ್ರೆ ಕಾನೂನು ಮಿತಿ ಇದ್ದಿದ್ದು 75,000. ಇವರು ಕಾನೂನು ಮಿತಿ ಒಂದು ರೀತಿನಲ್ಲಿ ಅಪ್ಲೈ ಆಗೋದು ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ. ಆಗ 75,000 ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೇ ಮಾಡಿದ್ವಿ. ಆತರ ಬಜೆಟ್ ಹಾಕೊಂಡ್ಬಿಟ್ಟಿದ್ವಿ, ಇಂತಿಂತದೇ ಮಾಡ್ಬೇಕು ಖರ್ಚು. ಅದಕ್ಕಿಂತ ಅದು ಸುಲಭ ಅಂತ ನಾನು ಹೇಳಲ್ಲ. ಈ ಎಲೆಕ್ಷನ್ ತುಂಬಾ ಹತ್ರ ಬಂದಾಗ ಆ ಒಂದು ಆತಂಕ ಇರುತ್ತೆ, ನಿರೀಕ್ಷೆ ಇರುತ್ತೆ. ಅಯ್ಯೋ ಎಲ್ಲರೂ ಅಷ್ಟೊಂದು ಖರ್ಚು ಮಾಡ್ತಿದ್ದಾರೆ, ನಮ್ದು ಬ್ಯಾನರ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ, ಏನ್ ಮಾಡೋದು ಅಂತ. ಆದ್ರೂ ಅದನ್ನ ಸ್ವಯಂ ನಿಯಂತ್ರಣ ಮಾಡಿಕೊಂಡು ಅಂದ್ರೆ ಆ ಲಿಮಿಟ್ ಅಲ್ಲೇ ಮಾಡಿದ್ವಿ, ಆದ್ರೂ ಗೆದ್ದಿದ್ದಾರೆ. ಹೌದು, ಅದು ಒಂದು ರೀತಿಯ 8ನೇ ಅದ್ಭುತ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಲೋಕಸತ್ತಾ ಪಾರ್ಟಿ, ಈ ಲೋಕಸತ್ತಾ ಪಾರ್ಟಿ ಯಾವಾಗ ಪ್ರಾರಂಭ ಆಯಿತು, ಇದರ ಉದ್ದೇಶ ಏನು, ಯಾರು ಇದರ ಜನಕ? ಓಕೆ, ಲೋಕಸತ್ತಾ ಪಾರ್ಟಿ ಶುರುವಾಗಿ 6 ವರ್ಷ ಆಯ್ತು. ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ 2006ನೇ ಇಸ್ವಿನಲ್ಲಿ ಶುರುವಾಗಿತ್ತು. ಇದ್ರ ಶುರು ಮಾಡಿದವರು ಈಗ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ ಹೇಳಿ, ಅವರು IAS ಆಫೀಸರ್ ಆಗಿದ್ರು ಆಂಧ್ರ ಪ್ರದೇಶದಲ್ಲಿ. ಸುಮಾರು 16 ವರ್ಷ IAS ಆಫೀಸರ್ ಆಗಿ ವಾಲಂಟರಿ ರಿಟೈರ್ಮೆಂಟ್, ಅವರು ಸ್ವಯಂ ನಿವೃತ್ತಿ ತಗೊಂಡ್ರು. ಅವರು IAS ಅವ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಅವರು ಅಂದ್ರೆ ತುಂಬಾ ಸ್ಫೂರ್ತಿ ತರುವಂತ ಇನ್ಸ್ಪಿರೇಷನ್ ಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತೀನಿ. ಅವರು IAS ಅಲ್ಲಿದ್ದಾಗಲೇ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಈ ವಿಶಾಖಪಟ್ಟಣ ಒಂದು ಪ್ಲಾಂಟ್, ಸ್ಟೀಲ್ ಪ್ಲಾಂಟ್ ಅದು ಪುನರ್ವಸತಿ ಬಂದಾಗ ಬಹಳ ಬೇಗನೆ ಒಂದು ಪುನರ್ವಸತಿ ವ್ಯವಸ್ಥೆ ಮಾಡಿ ಒಂದು 8,000 ಯುವ ಜನತೆಗೆ ಪುನರ್ವಸತಿ ವ್ಯವಸ್ಥೆ ಮಾಡಿ ಎಲ್ಲರ ಮನ್ನಣೆಗೆ ಪಾತ್ರ ಆಗಿದ್ರು ಅವರು. ಆಮೇಲೆ ಇದು ಕೂಡ ಎಷ್ಟೋ ನೀರಾವರಿ ಯೋಜನೆಗಳಿಗೆಲ್ಲ ಅಂದ್ರೆ 2 ಲಕ್ಷ ಎಕರೆ ನೀರಾವರಿ ಯೋಜನೆಗಳಿಗೂ ಕೂಡ ವಿಶಾಖಪಟ್ಟಣ ಅಲ್ಲ, ಪ್ರಕಾಶ ನಗರದಲ್ಲಿ ಮಾಡಿದ್ದಾರೆ. ಆಮೇಲೆ ಅವರು ಇದು ಗವರ್ನರು ಮತ್ತೆ ಚೀಫ್ ಮಿನಿಸ್ಟರ್ ಅಲ್ಲಿ ಅವಾಗ NT ರಾಮರಾವ್ ಇದ್ದಿದ್ದು, ಅವರಿಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಆದ್ರೂ ಅವ್ರಿಗೆ ಅನ್ಸಿದ್ದು ಅವಾಗೇನು ಅಂತಂದ್ರೆ, ಈ ರಾಜಕೀಯ ವ್ಯವಸ್ಥೆನಲ್ಲಿ ಇದೆಯಲ್ಲ, ಇದು ಪಾಲಿಸಿ ಇದೆಯಲ್ಲ, ಪಾಲಿಸಿ ಮಾಡೋದ್ರಲ್ಲಿ ಸರಿಯಾಗಿ ಒಂದು ನಡೀತಾ ಇಲ್ಲ ಅನ್ನೋ ಒಂದು ದೃಷ್ಟಿಯಿಂದ IAS ಇಂದ ಹೊರಗಡೆ ಬಂದು ಲೋಕಸತ್ತಾ ಚಳುವಳಿ ಅಂತ ಕಟ್ಟಿದ್ರು. ಮೊದಲು ಪಾರ್ಟಿ ಕಟ್ಟಿರ್ಲಿಲ್ಲ, ಚಳುವಳಿ 1996ರಲ್ಲೇ ಕಟ್ಟಿದ್ರು. ಇದು 10 ವರ್ಷಗಳ ಕಾಲ ಅವರು ಇದು ವಿವಿಧ ತರ ಪಾಲಿಸಿಗಳನ್ನ ಹೇಗೆ ಬರಿಬೇಕು, ರಿಫಾರ್ಮ್ಸ್ ಯಾವ ತರ ಮಾಡಬೇಕು. ಮೂಲತಃ ಅವರು IAS ಆಗಿದ್ದರಿಂದ ಅವ್ರಿಗೆ ಒಂದು ರೀತಿಯ ಗವರ್ಮೆಂಟ್ ಸ್ಟ್ರಕ್ಚರ್ ಎಲ್ಲ ಗೊತ್ತಿತ್ತು, ಮತ್ತೆ ಅನುಭವ ಇತ್ತು. 16 ವರ್ಷದ ಅನುಭವ ಒಂದು ಲೋಕಸತ್ತಾ ಚಳುವಳಿಗೆ ಒಂದು ಕಾರಣ ಆಯ್ತು. ಹೌದು. ಆಮೇಲೆ ಅವರು ಆ 10 ವರ್ಷಗಳಲ್ಲಿ ಆ ಚಳುವಳಿ ಮಾಡ್ತಾ ಇರುವಾಗ ಕೂಡ ತುಂಬಾ ಜನರನ್ನು ಸಂಘಟನೆ ಮಾಡಿದ್ದಾರೆ. ಅಂದ್ರೆ ಅವ್ರಿಗೆ IAS ಇರುವಾಗಲೇ ಅವ್ರಿಗೆ ಫ್ಯಾನ್ಸ್ ಇದ್ರು. ಹಾಗಾಗಿ ತುಂಬಾ ಜನ ಅವರು ಆ ತರ ಪ್ರಾಮಾಣಿಕ ಅಧಿಕಾರಿಗೆ ಜನ ಬೆಂಬಲ ಇದ್ದೇ ಇರುತ್ತೆ. ಅವರು ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಲ್ಲಿ ಕೂಡ 2001ರಿಂದ 2006ವರೆಗೂ ಮೆಂಬರ್ ಆಗಿದ್ರು. ಆಮೇಲೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಲ್ಲಿ ಮತ್ತೆ ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ 2002ನಲ್ಲಿ ವೀರಪ್ಪ ಮೊಯ್ಲಿ ಅವರ ನೇತೃತ್ವದಲ್ಲಿ ಅದರಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ 2006ರಲ್ಲಿ ಅಂದ್ರೆ ಅಷ್ಟರೊಳಗೆ ಅವ್ರಿಗೆ ಅನ್ಸಿದ್ದೇನು ಅಂದ್ರೆ, ಈ ವ್ಯವಸ್ಥೆಯಿಂದ ಹೊರಗಿದ್ದು ಎಷ್ಟು ಮಾಡಿದ್ರು ಅದು ಒಳ್ಳೇದೇನೆ, ಆದ್ರೆ ಅದು ಸಾಲಲ್ಲ. ವ್ಯವಸ್ಥೆ ಒಳಗಿರ್ಬೇಕು, ವ್ಯವಸ್ಥೆ ಬದಲಾವಣೆ ತರಬೇಕು ಅಂದ್ರೆ ಒಳಗಿರ್ಬೇಕು. ಈಗ ಲೋಕಪಾಲ್ ಬಿಲ್ಲೇ ನೀವು ತಗೊಳ್ಳಿ, ಅಣ್ಣಾ ಹಜಾರೆ ಅವರಾಗ್ಲಿ, ಅರವಿಂದ್ ಕೇಜ್ರಿವಾಲ್ ಆಗ್ಲಿ, ನಾವೆಲ್ಲ ಆಗ್ಲಿ, ಎಷ್ಟು ನಾವು ಹೋರಾಟ ಮಾಡಿದ್ರು ಕಡೆಗೆ ಲೋಕಪಾಲ್ ಮಸೂದೆ ಜಾರಿ ತರಬೇಕಾಗಿರೋರು ಅಲ್ಲಿ ಒಳಗಡೆ ಕೂತಿರೋರಲ್ವಾ, ಹಂಗ ಅನ್ಕೊಂಡು ಕಳ್ಳರ ಕೈಗೆ ಅಧಿಕಾರ ಕೊಟ್ಟಂಗಾಯ್ತು ಅಂತ. ಸೊ ಇವರು ಅದಕ್ಕೆ ಅವಾಗ ರಾಜಕೀಯ ಪಕ್ಷ ಕಟ್ಟಬೇಕು ಅಂತ. ಅಂದರೆ ಜಯಪ್ರಕಾಶ್ ಅವರು 6 ವರ್ಷ ಆಯಿತು ಅಂತ ಹೇಳ್ತೀರಾ. ಪಕ್ಷದ ಸಿದ್ಧಾಂತಗಳು ಪಾರದರ್ಶಕತೆ ಅಂತೀರ, ಬಟ್ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಒಂದು MLA ಆಗಿದ್ದಾರೆ ಅಂತಕ್ಕಂಥದ್ದು ನಾನು ಕೇಳಿದ್ದೀನಿ ಆಂಧ್ರ ಪ್ರದೇಶದಲ್ಲಿ. ಯಾವ ರೀತಿ ಅವರು ಆಯ್ಕೆ ಆದರು, ಎಷ್ಟು ಖರ್ಚು ಮಾಡಿದ್ರು ಅವರು?
ಅವರು ಒಂದು ರೀತಿನಲ್ಲಿ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅವ್ರು ಬರೀ ಉಪದೇಶ ಮಾಡೋದಿಲ್ಲ, ಅವ್ರು ಏನಾದ್ರೂ ಹೇಳಿದ್ರೆ ಅದು ಅವ್ರು ಮಾಡಿರೋದನ್ನೇ ಹೌದು, ಪ್ರಾಕ್ಟೀಸ್ ಅಂಡ್ ಪ್ರೀಚ್. ಹೌದು, ಪ್ರಾಕ್ಟೀಸ್ ಅಂಡ್ ಪ್ರೀಚ್, ಕರೆಕ್ಟ್. ಅವ್ರು ಈ ಪಾರ್ಟಿ ಕಟ್ಟಿರೋದೇ ಒಂದು ಹೊಸ ಥರ ರಾಜಕೀಯ ಸಂಸ್ಕೃತಿನ ತರಬೇಕು ಅಂತ. ಅದ್ರಲ್ಲಿ ಅಂದ್ರೆ ಅದರಲ್ಲಿ ಸುಮಾರು ಪಾಯಿಂಟ್ಸ್ ಇದೆ. ಅವರು ಮೊದಲು ಇದನ್ನ ಹೇಳ್ತೀನಿ, ಅವರ ಚುನಾವಣೆಗೆ ಅವರು 2009ರಲ್ಲಿ ಅವರು ವಿಧಾನಸಭೆಗೆ, ಅಲ್ಲಿ ಆಂಧ್ರ ಪ್ರದೇಶದ ವಿಧಾನಸಭೆಗೆ ಚುನಾಯಿತರಾಗಿದ್ದು. ಕುಕ್ಕುಟ್ಪಳ್ಳಿ ಕ್ಷೇತ್ರದಿಂದ ಹೈದರಾಬಾದ್ನಲ್ಲಿ ಬರುತ್ತಿದ್ದು. ಕೇವಲ 4.5 ಲಕ್ಷ. 4.5 ಲಕ್ಷ. ಈಗ ಬೇರೆ ಎಲ್ಲಾ ಕ್ಯಾಂಡಿಡೇಟ್ಸ್ ಅಂದ್ರೆ ಅಭ್ಯರ್ಥಿಗಳು ಬಹುಶಃ 4.5 ಕೋಟಿ ಖರ್ಚು ಮಾಡಿರೋ ಅಂತ. ಬೆಂಗಳೂರು ನಗರದಲ್ಲಿ ಒಬ್ಬ ಕಾರ್ಪೊರೇಟರ್ ಆಗ್ಬೇಕು ಅಂತಂದ್ರೆ ಸುಮಾರು 4 ಕೋಟಿ ಖರ್ಚು ಮಾಡ್ತಾರೆ. ಹಾಗಾದ್ರೆ ಎಮ್.ಎಲ್.ಎ ಕೇಳೋದೇ ಬೇಡ ಅಂತೀರಿ? ಎಮ್.ಎಲ್.ಎ ಹೆಂಗ್ ಕೇಳಕ್ಕಾಗಲ್ಲ. ಆದ್ರೆ ಈಗ ಒಂದು ಹೇಳ್ತೀನಿ, ಈ ಚುನಾವಣೆ ಆದಾಯ ಅಲ್ಲ, ಎಕ್ಸ್ಪೆನ್ಸಸ್ ಲಿಮಿಟ್ ಇರೋದು ಒಂದು 10 ಲಕ್ಷ ಎಮ್.ಎಲ್.ಎ ಅವರಿಗೆ ನ್ಯಾಯಯುತವಾಗಿ. ಅದು ಲಿಮಿಟ್ ಇರೋದು. ಈಗ ಬೇರೆ ಎಲ್ಲಾ ಕ್ಯಾಂಡಿಡೇಟ್ಸ್ ಬಹುಶಃ 3 ಲಕ್ಷ ಅಂತನೋ 8 ಲಕ್ಷ ಅಂತನೋ ಹಾಕಿರ್ತಾರೆ ಅಂತ ಅನ್ಕೊಂಡಿದೀನಿ. ಆದ್ರೆ ಇವ್ರದ್ದು ಜಯಪ್ರಕಾಶ್ ನಾರಾಯಣ್ ಅವ್ರದ್ದು ವಿಶೇಷ ಏನು ಅಂತಂದ್ರೆ, ಅವರು ನಿಜವಾಗೂ ಅಂದ್ರೆ ಅವ್ರು ಹೇಳಿದ್ರೆ ಅವರೇ 4.5 ಲಕ್ಷ ಖರ್ಚು ಮಾಡಿದ್ದು ಅಂದ್ರೆ ಎಲ್ಲರೂ ನಂಬ್ತಾರೆ. ಅಂದ್ರೆ ಆ ತರ ಅವರು ಇದನ್ನ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಆ 4.5 ಲಕ್ಷ ಕೂಡ ಅವರು ಹೆಚ್ಚಿನಿಂದ ಜನರಿಂದ ಹಣ ಸಂಗ್ರಹಿಸಿ ಡೊನೇಷನ್ಸ್ ಇಂದ ಖರ್ಚು ಮಾಡಿರೋದು. ಅದೊಂದು ಅವ್ರದ್ದು ಅದೇ ಸಿದ್ಧಾಂತನ ನಾವು ಎಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ. ಮತ್ತೆ ಪ್ರಸ್ತುತವಾಗಿ ನೀವು ಕರ್ನಾಟಕ ರಾಜ್ಯದವರು, ಬೆಂಗಳೂರು ನಗರದವರು. ಇವತ್ತು ಏನಾಗಿದೆ, ಹಲವಾರು ಪಕ್ಷಗಳಿವೆ. BJP ಇದೆ, ಜನತಾದಳ ಇದೆ, ಕಾಂಗ್ರೆಸ್ ಇದೆ, ಹೊಸ ಪಕ್ಷಗಳು ಬರ್ತಾ ಇದೆ. ಇನ್ನೇನು ಮುಂದಿನ ಡಿಸೆಂಬರ್ 10ನೇ ತಾರೀಕು ಹೊಸ ಪಕ್ಷದ ಉದಯ ಆಗ್ತಾ ಇದೆ, ಸನ್ಮಾನ್ಯ ಯಡಿಯೂರಪ್ಪನವ್ರ ಪಕ್ಷ. ಆಮೇಲೆ BSR ಪಕ್ಷ ಇದೆ. ಈ ಎಲ್ಲ ಪಕ್ಷಗಳ ಮಧ್ಯೆ ಲೋಕಸತ್ತಾ ಅಂತಕ್ಕಂಥ ಪಕ್ಷ, ನಿಮ್ಮ ಪಕ್ಷ ಸ್ಥಾನವನ್ನು ಗಳಿಸೋ ಸಾಧ್ಯತೆ ಇದೆಯಾ? ಜನರಲ್ಲಿ ನಿರೀಕ್ಷೆ ಆ ಒಂದು ಮಟ್ಟಕ್ಕೆ ತಲುಪಕ್ಕಾಗುತ್ತೆ? ಇದು ಸಮಯ ಹಿಡಿಯುತ್ತೆ, ಖಂಡಿತ ಸಮಯ ಹಿಡಿಯುತ್ತೆ, ಆದ್ರೆ ಖಂಡಿತ ಸಾಧ್ಯ ಇದೆ. ಇಷ್ಟೆಲ್ಲ ಪಕ್ಷಗಳ ಮಧ್ಯೆ ನಿಮ್ದು ಒಂದು ವಾಯ್ಸ್ ಕೇಳುತ್ತಾ ಅಂತ ಅಂದ್ರೆ ಇಂತಹ ಎಲ್ಲ ಪಕ್ಷಗಳ ಮಧ್ಯೆ ನಮ್ದು, ನಾನು ಈ ಪಕ್ಷನ ಯಾಕೆ ಆರಿಸ್ಕೊಂಡೆ? ನೀವು ಅಸ್ಪೃಶ್ಯರಾಗ್ಬಿಡ್ತೀರ, ಅನ್ಟಚಬಲ್ ಆಗ್ತೀರ. ಯಾಕೆ ಅಂತಂದ್ರೆ ಇವರೆಲ್ಲ ಒಂದೇ ರೀತಿ, ಎಲ್ಲರಲ್ಲೂ ಭ್ರಷ್ಟಾಚಾರ ಇದೆ, ಎಲ್ಲರಲ್ಲೂ ಎಲ್ಲ ರೀತಿಯಲ್ಲಿ ಹಗರಣದಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ನೀವು ಯಾವುದೇ ರೀತಿಯ ಹಗರಣದಲ್ಲಿ ಇಲ್ಲ ಅಂದ್ರೆ ನೀವು ಅನ್ಟಚಬಲ್ ಆಗ್ತೀರಾ? ಇಲ್ಲ, ಹಾಗಲ್ಲ. ಈಗ ಜನನು ಬದಲಾವಣೆ ಬಯಸ್ತಾ ಇದ್ದಾರೆ. ಈಗ ನೀವು ಹೇಳಿದ್ರೆ ಎಷ್ಟೊಂದು ಪಕ್ಷಗಳಿದೆ ಅಂತ. ಈಗ ನಾನು ಅಮೆರಿಕದಿಂದ ವಾಪಸ್ ಬಂದಾಗ ಯಾವ ಪಕ್ಷ ಡೆಮಾಕ್ರೆಟಿಕ್ ಇನ್ನೊಂದು, ಹೌದು, ಆದ್ರೆ ಅಲ್ಲಿ ಸಂವಿಧಾನದ ಪ್ರಕಾರ 2 ಪಕ್ಷ ಇರಬೇಕು ಅಂತ ಏನಿಲ್ಲ, ಹಾಗಾಗಿದೆ ಅಷ್ಟೇ. ಅಂದ್ರೆ ನಾನು ಇಲ್ಲಿ ಬಂದಾಗ ಕೂಡ ಯಾವ ಪಕ್ಷ ಸೇರ್ಬೇಕು ಅಂತ ಯೋಚನೆ ಮಾಡಿದೀನಿ. ಎಲ್ಲ ಪಕ್ಷನೂ ಅಂದ್ರೆ ಅದ್ರೆಲ್ಲ ಬಗ್ಗೆನೂ ಓದಿದ್ದೀನಿ. ಅದರಲ್ಲಿ ನನ್ಗೆ ಆಗ ಕಾಣಿಸಿದ್ದು ಲೋಕಸತ್ತಾ ಒಂದೇನೆ. ಅಂದ್ರೆ ನಾನು ಯಾವ ಕಾರಣಕ್ಕೋಸ್ಕರ ರಾಜಕೀಯಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು, ನಿಮ್ಮ ತತ್ವ ಸಿದ್ಧಾಂತ ಮ್ಯಾಚ್ ಆಗ್ತಾ ಇತ್ತು. ಅದು ಒಂದೇ ಪಕ್ಷ ನನ್ಗೆ ಅವಾಗ ಸಿಕ್ಕಿದ್ದು. ಇರ್ಬೋದು, ಬೇರೆ ಎಲ್ಲಾದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಅವ್ರನ್ನ ನಮ್ ಜೊತೆ ಸೇರಿ ಅಂತ ಕೇಳ್ತೀನಿ ನಾನು. ನಿಮ್ಮ ವಾಯ್ಸ್ ಅಂದ್ರೆ ಇಷ್ಟೆಲ್ಲ ಪಕ್ಷಗಳ ಮಧ್ಯೆ ನಿಮ್ಮ ಧ್ವನಿ ದೊಡ್ಡದಾಗೋದು ಯಾವ ರೀತಿ ಮಾಡಬೇಕು ಅಂತ ಇದ್ರೆ, ನಿಮ್ಮ ಪಕ್ಷನ ಬೆಳವಣಿಗೆ ಯಾವ ರೀತಿ ಮಾಡಬೇಕು? ನಮ್ಮ ಪಕ್ಷನ ಬೆಳವಣಿಗೆ ಹೇಗ್ ಮಾಡ್ಬೇಕು ಅಂದ್ರೆ, ಜನ ಅಂದ್ರೆ ಬದಲಾವಣೆ ಬಯಸ್ತಾ ಇರೋಂಥ ಜನ ಎಲ್ಲ ನಮ್ ಜೊತೆ ಸೇರ್ತಾರೆ. ಆದ್ರೆ ಅದರ ಮೊದಲ ಹೆಜ್ಜೆ ನಾವು ತಗೋಬೇಕು. ಅಂದ್ರೆ ಏನು ಅಂದ್ರೆ, ಈ ಥರದೊಂದು ಪ್ಲಾಟ್ಫಾರ್ಮ್ ಇದೆ ಅನ್ನೋದು ಜನಕ್ಕೆ ಗೊತ್ತಾಗ್ಬೇಕು. ಜನಕ್ಕೆ ಅಂದ್ರೆ ಸಾಮಾನ್ಯ ಜನ ಮತದಾರರಿಗೂ ಅಷ್ಟೇ ಗೊತ್ತಾಗಬೇಕು. ಮತ್ತೆ ಈಗ ಎಷ್ಟೋ ಜನ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಅವರ ಜೀವನನೇ ತೊಡಗಿಸ್ಕೊಂಡಿದ್ದಾರೆ. ಅಂಥವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಅವರಿಗೆ ರಾಜಕೀಯ ಅಂದ್ರೆ ಬೇಡಪ್ಪ, ನೀವು ಆಗ್ಲೇ ಹೇಳಿದ್ರಲ್ಲ, ಲಾಸ್ಟ್ ರಿಸರ್ಟ್ ಆಫ್ ದ ಸ್ಕೌಂಡ್ರಲ್ ಅಂತ. ಆ ಥರ ಭಾವನೆ ಒಂದು ಇರೋದ್ರಿಂದ ಅವ್ರಿಗೆ ನಮ್ಮ ಥರ ವೇದಿಕೆ ಇದೆ ಒಂದು ಅಂತ ಗೊತ್ತಾದ್ರೆ ಖಂಡಿತ ಬರ್ತಾರೆ. ಓಕೆ ಓಕೆ. ಅಲ್ಲಿ ಕರಪ್ಷನ್ ಅಂತಕ್ಕಂಥದ್ದು ಎಲ್ಲ ಪಕ್ಷದಲ್ಲಿ ಇದೆ ಅನ್ನೋದು ನಿಮಗೂ ಗೊತ್ತಿರ್ತಕ್ಕಂಥದ್ದು. ನೀವು ಇದರ ವಿರುದ್ಧ ಹೋರಾಟ ಅಂದರೆ ಸಮುದ್ರದ ಅಲೆಯ ವಿರುದ್ಧ ಹೋರಾಟ ನೀವು ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ನೀವು ಕಳೆದೋಗ್ತೀರಾ ಅಂತ ಕಾಣಿಸಲ್ವ ನಿಮಗೆ? ಇಲ್ಲ, ಅಂದ್ರೆ ಈಗ ನೋಡಿ, ನಮ್ಮ ಪರ್ಸನಲ್ ಅಂದ್ರೆ ನಮ್ಮ ವೈಯಕ್ತಿಕವಾದ ಇದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಇಂಟಿಗ್ರಿಟಿ ಮೇಂಟೈನ್ ಮಾಡೋದಿದೆಯಲ್ಲ, ನಮ್ಮ ಕೈಲಿರುತ್ತೆ. ಈಗ ಜನರು ಯಾವುದೇ ಎಷ್ಟೋ ಆಮಿಷಗಳನ್ನ ಒಡ್ಬೋದು, ಆದ್ರೆ ನಾವು ಆಮಿಷಕ್ಕೆ ಬಲಿ ಆಗ್ಬೇಕು ಅಂತ ಇಲ್ಲ. ಅಲ್ಲ, ಈಗ ಬೇರೆಯವರು ಬಂದು ಏನೋ ನಮ್ಮನ್ನ ಕೊಲೆ ಮಾಡ್ತಾರೆ ಅಂದ್ರೆ ಅದು ಬೇರೆ ವಿಷಯ, ಅದು ನಮ್ಮ ಕೈಲಿ. ಇತ್ತೀಚಿನ ದಿನಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ನಡೀತಾ ಇತ್ತು.
ಏನಾಗಿದೆ ಅಲ್ಲಿ ಮಾತಾಡ್ತಿದ್ದವರೆಲ್ಲ ಭ್ರಷ್ಟಾಚಾರದ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮಾಡಿದವರೇ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾ ಇದ್ರು. ಅದು ಒಂದು ರೀತಿಯ ವಿಡಂಬನೆ ಆಗ್ತಕ್ಕಂಥ ವಿಚಾರ. ಅದು ನನಗೆ ಮೊನ್ನೆ ಒಂದು ಪ್ಯಾಂಪ್ಲೆಟ್ ಸಿಕ್ಕಿತ್ತು, ಕಾಂಗ್ರೆಸ್ ಅವ್ರದ್ದು ಅನ್ಸುತ್ತೆ ಅದು, ಬಿಜೆಪಿಯ ಭ್ರಷ್ಟಾಚಾರ ಕೊನೆಗೊಳಿಸೋಣ ಬನ್ನಿ ಅಂತ ಕಾಂಗ್ರೆಸ್ ಮುಂದುವರ್ಸೋಣ ಅಂತನ. ನಂಗೆ ಅದು ನಗಬೇಕೋ ಅಳ್ಬೇಕೋ ಗೊತ್ತಾಗ್ಲಿಲ್ಲ. ಇನ್ನೊಂದು ಪ್ರಮುಖವಾದಂಥ ವಿಚಾರ, ಈಗ ನೀವು ಒಂದು ಪಕ್ಷವನ್ನು ಕಟ್ಟಿದ್ರೆ, ಹಲವಾರು ಪಕ್ಷಗಳು ಬಂದು ನಿಮ್ಮದು ಒಂದು ಪಕ್ಷ ಅಂತ ಆಗಿದೆ. ಆದರೆ ಮತದಾರನ ತಲುಪಬೇಕು ಅಂತಂದರೆ ತುಂಬ ಕಷ್ಟ. ಯಾಕೆಂದರೆ ನೀವು ಏನೇ ಮಾತಾಡಬಹುದು, ನೀವು ಫೇಸ್ಬುಕ್ ಯೂಸ್ ಮಾಡ್ತೀರಾ, ಇಮೇಲ್ ಮಾಡ್ತೀರಾ, ಆದರೆ ಜನಸಾಮಾನ್ಯ ಹಳ್ಳಿಗಾಡು ಪ್ರದೇಶದಲ್ಲಿರ್ತಕ್ಕಂಥ ಜನಸಾಮಾನ್ಯ, ಯಾರಿಗಿಲ್ಲೋ ಕಂಪ್ಯೂಟರ್ ಜ್ಞಾನ ಇಲ್ಲದೆ ಇರ್ತಕ್ಕಂಥವನು, ಅವನು ತಲುಪಬೇಕಾದ್ರೆ ಯಾವ ರೀತಿ ನೀವು ಕ್ರಮಗಳನ್ನು ತಗೊಂಡಿದ್ದೀರಾ? ಮತದಾರನ ಯಾವ ರೀತಿ ಸಂಪರ್ಕ ಮಾಡ್ತಾ ಇದ್ದಾರೆ? ಈಗ ನಾವು ಎರಡು ಥರ ಮಾಡ್ತಾ ಇದ್ದೀವಿ. ಒಂದು, ಯಾರ್ಯಾರು ಈಗ ಚುನಾವಣೆಗೆ ನಿಲ್ಲೋದಕ್ಕೆ, ಈಗ ನಂತರ ನಾನು ಬಸವನಗುಡಿ ಕ್ಷೇತ್ರದಿಂದ ನಿಲ್ತಾ ಇದ್ದೀನಿ, ಅದೇ ಥರ ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದಾರೆ, ಅವರು ಆಯಾಯ ಕ್ಷೇತ್ರಗಳಲ್ಲಿ ಈ ಪಕ್ಷದ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇದು ನಮ್ಮ ಪಕ್ಷದ ಪದಾಧಿಕಾರಿಗಳು ಈ ಕರ್ನಾಟಕದ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ಪ್ರವಾಸ ಮಾಡಿ ಅಲ್ಲಿ ನಾ ಆಗಲೇ ಹೇಳಿದಾಗೆ ಈಗಲೇ ಸಮಾಜ ಸೇವೆ ಮಾಡೋದ್ರಲ್ಲಿ ತೊಡಗಿಸ್ಕೊಂಡಿರೋವಂಥವ್ರನ್ನೆಲ್ಲ ಗುರುತಿಸಿ ಅವರಿಗೆ ಪಕ್ಷದ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಇದನ್ನ ಮಾಡ್ತಾ ಇದ್ದೀವಿ. ಯಾರು ನಾವು ಯಾರನ್ನಾದ್ರೂ ನಾವು ಭೇಟಿಯಾಗಿ ಇದ್ರ ಬಗ್ಗೆ ಹೇಳಿದಾಗ ನಮಗೆ ಒಂಥರ ಪಾಸಿಟಿವ್ ರೆಸ್ಪಾನ್ಸೇ ಸಿಗ್ತಾ ಇದೆ. ಅದೇ ಇನ್ನೂ ಹೆಚ್ಚು ವಿಚಾರಗಳನ್ನು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಕಾಂಚೀಪುರಂ ಪಚೇಪಾ ಸಿಲ್ಕ್ಸ್ ನ ಪ್ಯೂರ್ ರೇಷ್ಮೆ ಸೀರೆನ ಈಗ ಬೆಂಗಳೂರಿನಲ್ಲೇ ತಗೊಳ್ಬಹುದು. ಹೌದು, ಚಟ್ಪಟ್ ದೀಪಾವಳಿಯ ಅಂಗವಾಗಿ ರೇಷ್ಮೆ ಸೀರೆಗಳ ವೈವಿಧ್ಯಮಯ ರೇಂಜ್ ಒಂದೇ ಸ್ಥಳದಲ್ಲಿ, ಅತ್ಯುತ್ತಮ ಕ್ವಾಲಿಟಿ, ನ್ಯಾಯವಾದ ಬೆಲೆ. ಎಕ್ಸಿಬಿಷನ್ ಎಲ್ಲಿಂದ ಗೊತ್ತಾ? ಸಿಲ್ಕ್ ಸ್ಟಾಲ್ ಅಟ್ ಬ್ಯಾಂಗ್ಳೂರ್. ಸಿಲ್ಕ್ ಉತ್ಸವ್ 2012 31/10/2012 to 5/11/2012. St. Joseph High School ground, Vittal Malya Road, next to Malya Hospital, Bangalore. ಹಲೋ, ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ನೋಡ್ಕೊಂಡು ನಿಮ್ಮೂರಿಗೆ ಬಂದ್ಬಿಟ್ಟಿದೆ. ಈಗ ರೇಷ್ಮೆ ಸೀರೆ ಕೊಳ್ಳಲು ಎಕ್ಸಿಬಿಷನ್ ಬನ್ನಿ. ಯಾವಾಗಲೂ ರೇಷ್ಮೆ ಸೀರೆ ಕೊಳ್ಳಲು ಕಾಂಚೀಪುರಂ ಪಚೇಪಾ ಸಿಲ್ಕ್ಸ್ಗೆ ಬನ್ನಿ. ನಾವು ಹೋಗ್ತಾ ಇದೀವಿ, ನೀವು ಬನ್ನಿ. ನಾವು ಹೋಗ್ತಿದ್ದೀವಿ, ನೀವು ಬನ್ನಿ. ಹ್ಯಾವ್ ಅ ಹ್ಯಾಪಿ ಶಾಪಿಂಗ್. ಕಿವಿಯಲ್ಲಿ ಧರಿಸಿ ಬಂಗಾರ ಸ್ತರದ ಆಭರಣಗಳನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ ಸಮರ್ಪಿಸುತ್ತಿದೆ ಕಿವಿ ಓಲೆಯ ಉತ್ಸವ. ವ್ಯತ್ಯಾಸವಾದ ಡಿಸೈನ್ಗಳು, ವಿಶೇಷ ಬೆಲೆಗಳಲ್ಲಿ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಆಚರಿಸಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ASB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಎಲ್ಲರ ಬಜೆಟ್ಗೆ ಸರಿ ಹೊಂದುವ ನಿಮ್ಮದೇ ಆಯ್ಕೆಯ ನಿವೇಶನಗಳು, ನ್ಯಾಯವಾದ ಬೆಲೆ ಜೊತೆಗೆ ಬಡ್ಡಿ ರಹಿತ ಸುಲಭ ಕಂತುಗಳು. ಅತ್ಯುತ್ತಮವಾದದ್ದನ್ನೇ ಬಯಸುವಿರಾದಲ್ಲಿ ನಿಮ್ಮ ಆಯ್ಕೆ ASB ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ಕೇಂದ್ರ ಮಹಾಜನರ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಬೆಂಗಳೂರಿನಲ್ಲಿ ಬಹು ವರ್ಷಗಳಿಂದ ನೆಲೆಸಿ ಬಹುಜನರಲ್ಲಿ ಪ್ರಶಂಸೆ ಗಳಿಸಿರುವವರು ಪಂಡಿತ್ ಶ್ರೀ RM ಶಾಸ್ತ್ರಿ. ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಿಂದ ದಿವ್ಯ ಶಕ್ತಿಗಳ ವಶದಿಂದ ನಿಮ್ಮ ಸಕಲ ಕಷ್ಟಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುವರು. ದುಷ್ಟಗ್ರಹ, ಶತ್ರುಪೀಡೆ, ಮದುವೆ, ಸಂತಾನ, ಲೈಂಗಿಕ ಮತ್ತು ನರಗಳ ದೌರ್ಬಲ್ಯ, ದಾಂಪತ್ಯ ಕಲಹ, ವಿದ್ಯೆ, ಉದ್ಯೋಗ, ವ್ಯಾಪಾರದ ಲಾಭ ನಷ್ಟ, ಮಾನಸಿಕ ಚಿಂತೆ, ಸಾಲಬಾಧೆ, ಇನ್ನಿತರ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಮತ್ತು ದಕ್ಷಿಣ ಕನ್ನಡದ ದೈವಿಕ ಶಕ್ತಿಯಿಂದ ಅತಿ ಶೀಘ್ರ ಪರಿಹಾರ ಮಾಡುತ್ತಾರೆ. ಸೂಚನೆ: ಸ್ತ್ರೀ ಪುರುಷ ವಶೀಕರಣ, ಮಾಟಮಂತ್ರ, ಸಂತಾನ ದೋಷಗಳಿಗೆ ಶಕ್ತೀಕರಿಸಿದ ಯಂತ್ರ, ಮಂತ್ರ, ತಾಂತ್ರಿಕ ಪೂಜಾ ವಿಧಿವಿಧಾನಗಳಿಂದ ಕೇವಲ 9 ದಿನಗಳಲ್ಲಿ ಶಾಸ್ತ್ರೋಕ್ತ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ಕಲ್ಪವೃಕ್ಷ ಜ್ಯೋತಿಷ್ಯ ಕೇಂದ್ರ, ಶಾಪ್ ನಂಬರ್ 2, ಪಾಕ್ಸೆಲ್ ಟವರ್, ವಾಣಿ ವಿಲಾಸ್ ಆಸ್ಪತ್ರೆ ಎದುರು, ಕೋಟೆ ರಸ್ತೆ, ಸಿಟಿ ಮಾರ್ಕೆಟ್, ಬೆಂಗಳೂರು. ಮೊಬೈಲ್ ಸಂಖ್ಯೆ 9972013506.
ವಸತಿಗೆ ಯೋಗ್ಯವಾದ ನಿವೇಶನಗಳು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹತ್ತಿರ 50% ಹಣ ಪಾವತಿಸಿ ಕೂಡಲೇ ರಿಜಿಸ್ಟ್ರೇಷನ್ ಮಾಡಿಕೊಡಲಾಗುತ್ತದೆ. ಉಳಿದ ಕಂತನ್ನು 0% ಬಡ್ಡಿ ದರದಲ್ಲಿ ಪಾವತಿಸಿ ಹಾಗೂ ಬ್ಯಾಂಕ್ ಮುಖಾಂತರ ಸಾಲದ ಸೌಲಭ್ಯವಿದೆ. ರೆಸಿಡೆನ್ಷಿಯಲ್ ಪ್ಲಾಟ್ಸ್ ನಿಯರ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಪೇ 50%, get registration immediately. Balance in 0%, easy EMI, bank loan available. And also launching villa plots near Nandi Hills shortly. Call 9449088384. 9449018384. ಶ್ರೀ ಎಸ್.ಕೆ. ರಾವ್ ಅವರ ಶ್ರೀ ಅನ್ನಪೂರ್ಣ ಜ್ಯೋತಿಷ್ಯ ಕೇಂದ್ರ. ಜ್ಯೋತಿಷ್ಯ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಆಡೋ ಮಕ್ಕಳು ಹೇಳ್ತಾರೆ ಅದು ಶಾಸ್ತ್ರ ಹೇಳೋದು ಅಂತ. ಮನುಷ್ಯನ ಸ್ಥಿತಿಗತಿಗಳ ಬಗ್ಗೆ ಹೇಳೋದೇ ಜ್ಯೋತಿಷ್ಯ ಶಾಸ್ತ್ರ. ಅಯ್ಯೋ, ನಾನು ಬೇಕಾದಷ್ಟು ಕಡೆ ಶಾಸ್ತ್ರ ಕೇಳಿದ್ನಮ್ಮ. ಅವರು ಒಂದು ಹೇಳಿದ್ರೆ ಒಂದು ಆಗಲ್ಲ. ನನಗೂ ಓಡಾಡಿ ಓಡಾಡಿ ಸಾಕಾಗಿ ಜೇಬ್ನ ದುಡ್ಡು ಖಾಲಿ ಆಯ್ತು, ನನ್ನ ತಲೆ ಕೂದಲು ಖಾಲಿ ಆಗೋಯ್ತು. ಜ್ಯೋತಿಷ್ಯ ಶಾಸ್ತ್ರನ ಅಷ್ಟು ಹಗರವಾಗಿ ತಗೋಬೇಡಿ. ಜ್ಯೋತಿಷ್ಯ ಅಂದ್ರೆ ಜ್ಯೋತಿ ಮತ್ತು ಅಸ್ಯಗಳ ಸಮ್ಮಿಶ್ರಣ. ಜ್ಯೋತಿ ಅಂದ್ರೆ ಬೆಳಕು, ಅಸ್ಯ ಅಂದ್ರೆ ಕೊಡುವುದು. ಇವೆರಡರ ಸಮ್ಮಿಳನದಿಂದ ಮನುಷ್ಯನ ಬದುಕಿನಲ್ಲಿ ಹೊಸ ಜ್ಯೋತಿಯನ್ನು ತರುವುದೇ ಜ್ಯೋತಿಷ್ಯ ಶಾಸ್ತ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 2 ವಿಧ: ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಇವೆರಡು ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಶ್ರೀ ಅನ್ನಪೂರ್ಣ ಜ್ಯೋತಿಷ್ಯ ವಾಸ್ತು ಕೇಂದ್ರ, ಪಂಡಿತ್ ಶ್ರೀ ಶ್ರೀ ಎಸ್.ಕೆ. ರಾವ್, ಡೋರ್ ನಂಬರ್ 1233, 9ನೇ ಮುಖ್ಯ ರಸ್ತೆ, ಮುಖ್ಯ ಬಸ್ ನಿಲ್ದಾಣದ ಎದುರು, ವಿಜಯನಗರ, ಬೆಂಗಳೂರು 40. ಭೇಟಿಯ ಸಮಯ ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ, ಸಂಜೆ 4:30ರಿಂದ ರಾತ್ರಿ 9 ಗಂಟೆಯವರೆಗೆ. ಮೊಬೈಲ್ ಸಂಖ್ಯೆ 9448131328. ಆಫೀಸ್ ಸಂಖ್ಯೆ 08023118969. ನೆನಪಿಡಿ, ನಮಗೆ ಬೇರೆ ಯಾವುದೇ ಶಾಖೆಗಳಿಲ್ಲ. ಹಿಂದೆ ಭೇಟಿ ಕೊಡಿ. ನಿಮ್ಮ ಎಲ್ಲ ಕಠಿಣವಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ. ಕಿವಿಯಲ್ಲಿ ಧರಿಸಿ ಬಂಗಾರ ಸ್ತರದ ಆಭರಣಗಳನ್ನು ಮಲಬಾರ್ ಗೋಲ್ಡನ್ ಡೈಮಂಡ್ ಸಮರ್ಪಿಸುತ್ತಿದೆ ಕಿವಿ ಓಲೆಯ ಉತ್ಸವ. ವ್ಯತ್ಯಾಸವಾದ ಡಿಸೈನ್ಗಳು, ವಿಶೇಷ ಬೆಲೆಗಳಲ್ಲಿ ಜೀವನದ ಅತ್ಯಂತ ಸುಂದರ ಕ್ಷಣಗಳನ್ನು ಆಚರಿಸಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನೊಂದಿಗೆ. Malabar Gold and Diamonds. Celebrate the beauty of life. ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ಮೇಡಮ್, ನೀವು ಹೇಳ್ತಾ ಇದ್ರಿ ಈಗ ಜನರ ಒಂದು ಮತದಾರ ಸಂಪರ್ಕ ಮಾಡಬೇಕು ಅಂದರೆ ಏನು ಕ್ರಮಗಳನ್ನು ತೊಗೊಂಡಿದ್ರಿ, ಯಾವ ರೀತಿ ಅದರ ಬಗ್ಗೆ ಕೆಲಸ ಮಾಡಿದ್ರಿ? ಅಂದರೆ ಇದು ಮತದಾರರ ಸಂಪರ್ಕ ಮಾಡೋದಕ್ಕೆ ಒಂದು ಚುನಾವಣೆಯಲ್ಲಿ ಇದು ಅಭ್ಯರ್ಥಿಯಾಗಿ ಇರೋದು ಒಂದು ದೊಡ್ಡ ಇದು ಸಹಾಯ ಆಗುತ್ತೆ. ಈಗ ನಾವು ನಮ್ಮ ಪಕ್ಷ ಇಲ್ಲಿ ಕರ್ನಾಟಕದಲ್ಲಿ ಶುರುವಾಗಿ 3 ವರ್ಷ ಆಯಿತು. ಅಂದರೆ ಆಂಧ್ರದಲ್ಲಿ 6 ವರ್ಷ ಆಗಿದ್ರು, ಕರ್ನಾಟಕದಲ್ಲಿ 3 ಆಗಿದೆ. ಈ BBMP ಎಲೆಕ್ಷನ್ ನಡೀತಲ್ಲ 2010ರಲ್ಲಿ, ಅದಕ್ಕಿಂತ ಒಂದು 2-3 ತಿಂಗಳು ಮುಂಚೆ ಶುರು ಆಗಿದ್ದು. ಆಗ ಒಂದು 4-5 ಜನ, ಡಾಕ್ಟರ್ ಮೀನಾಕ್ಷಿ ಭರತ್ ಅಂತ ಅರಮನೆ ನಗರದಿಂದ, ಮತ್ತು NS ರಮಾಕಾಂತ್ ಅಂತ ಇವರು ಕಟ್ಟ ಜಗದೀಶ್ ಎದುರುಗಡೆ ಕಂಟೆಸ್ಟ್ ಮಾಡಿದ್ರು. 5 ಜನ ಕಂಟೆಸ್ಟ್ ಮಾಡಿದ್ರು. ಆವಾಗ ಸ್ವಲ್ಪ ಅಲ್ಲಿ ಕೆಲವರಿಗೆಲ್ಲ ಗೊತ್ತಾಗಿತ್ತು ಲೋಕಸತ್ತಾ ಬಗ್ಗೆ. ಈಗ ಅದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ನಡೆದ ಬೆಂಗಳೂರು ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಡಾಕ್ಟರ್ ಅಶ್ವಿನ್ ಮಹೇಶ್ ಅಂತ ಅವರು ನಮ್ಮ ಪಾರ್ಟಿಯ ನ್ಯಾಷನಲ್ ಇದು ಕಮಿಟಿನಲ್ಲಿದ್ದಾರೆ. ಅವರು ಸ್ಪರ್ಧಿಸಿದ್ರು. ಅದು ಇಡೀ ಬೆಂಗಳೂರಿಗೆ ಸೇರೋದ್ರಿಂದ ಅದು ನಾವು ಎಲ್ಲ ಎಷ್ಟು ಬೆಂಗಳೂರಿನ ಪದವೀಧರರಿಗೆಲ್ಲ ಗೊತ್ತಾಗಿತ್ತು. ಈಗ ಪಕ್ಷದ ಹೌದು 16% ಓಟ್ ಬಂತು. ಅವರು ಗೆಲ್ಲಿಲ್ವಲ್ಲ ಅಂತ ನಮಗೆಲ್ಲ ಸ್ವಲ್ಪ ನಿರಾಸೆ ಆಗಿದೆ. ಆದರೂ ಇದು ಭರವಸೆ ಅಂತೂ, ಅಂದರೆ ಜನ ಚೇಂಜ್ ಬಯಸ್ತಿದ್ದಾರೆ ಅನ್ನೋ ಭರವಸೆ ಅಂತೂ ಬಂದಿದೆ. ಮೇಡಮ್, ಈಗ ನೀವು ಈ ಒಂದು ಪಕ್ಷವನ್ನು ಕಟ್ಟಿದ್ದೀರಾ, ಮತ್ತು ಅಶ್ವಿನ್ ಮಹೇಶ್ ಅವರು ಎಲೆಕ್ಷನ್ ನಿಂತಿದ್ರು, ಅದೆಲ್ಲ ಆಯಿತು. ನೀವು ಜನ ಓಡಾಡ್ತಾ ಇದ್ರಿ, ಮತದಾರರ ನಿರೀಕ್ಷೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ? ಓಕೆ, ಮತದಾರರ ನಿರೀಕ್ಷೆ ಈಗ ಏನಾಗಿದೆ ಅಂದರೆ, ಕೆಲವೊಂದು ಸಾರಿ ಕೆಲವರದ ನಿರೀಕ್ಷೆ ತುಂಬಾ ಕೆಳಗೆ ಇದೆ. ಅಂದ್ರೆ ನೀವು ಈಗ ನಮಗೆ ರಾಜಕಾರಣಿಗಳು ದುಡ್ಡು ಮಾಡ್ಕೋತಾರೆ ಅಂತ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅದೇ ನಮ್ಮ ಅಂದ್ರೆ ಏನಂತಾರೆ ವಿಪರ್ಯಾಸ ಅಂತ ನಾನು ಹೇಳ್ತೀನಿ. ಅಂದ್ರೆ ಅಟ್ಲೀಸ್ಟ್ ಕೆಲಸ ಮಾಡ್ರಿ, ದುಡ್ಡು ತಿನ್ರಿ, ಆದ್ರೆ ಕೆಲಸ ಮಾಡ್ರಿ, ಆ ಲೆವೆಲ್ಗೆ ಬಂದಿರೋದ್ರಿಂದ ಆದ್ರೂ ಅವರಿಗೆ ಜನ ಪ್ರತಿನಿಧಿಗಳು ಸಿಕ್ತಿಲ್ಲ. ಅಂದ್ರೆ ಅಂತ ಕಡಿಮೆ ನಿರೀಕ್ಷೆ ಇದ್ರು. ಆದ್ರೆ ನಮ್ಮಂಥವ್ರು ನಾವು ಹೋಗಿ ಈಗ ನಾವು ಈ ತರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ತೀವಿ, ರಾಜಕೀಯ ಸಂಸ್ಕೃತಿ ಬದಲಾಯಿಸ್ತೀವಿ ಅಂತ ಹೇಳಿದಾಗ ಅವ್ರ ನಿರೀಕ್ಷೆ ಮಟ್ಟನೇ ಬೇರೆ ಇರುತ್ತೆ, ನಮ್ಮಿಂದನೇ ಬೇರೆ ಇರುತ್ತೆ ನಿರೀಕ್ಷೆ ಮಟ್ಟ, ಈ ಬೇರೆ ಪಕ್ಷಗಳಿಂದನೇ ಬೇರೆ ಇರುತ್ತೆ. ಅಲ್ಲ, ನೀವೀಗ ಈ ಒಂದು ಕರಪ್ಷನ್ ಅಂತಕ್ಕಂಥದ್ದು ಮೂಲವಾದಂಥ ವಿಚಾರ. ಅಂದರೆ ಎಲ್ಲಿ ದೇವರಿದಾನೋ ಇಲ್ವೋ ಗೊತ್ತಿಲ್ಲ, ಬಟ್ ಎಲ್ಲ ಕಡೆ ಕರಪ್ಷನ್ ಇದ್ದೇ ಇದೆ.
ಇಂಥ ಮೂಲ ಈ ಕರಪ್ಷನ್ಗೆ ಮೂಲ ಕಾರಣ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ. ಇದು ನೀವು ಏನೋ ದೇವರಿದ್ದಾನೆ ಅಂತ ಗೊತ್ತಿಲ್ಲ ಅಂದ್ರಿ, ಅದು ನಾವು ದೇವ್ರಿಗೆ ಲಂಚ ಕೊಡ್ತೀವಿ ಒಂದೊಂದ್ಸರಿ. ನಾನು ಇದು ಪರೀಕ್ಷೆನಲ್ಲಿ ಪಾಸ್ ಆಗ್ತೀನಿ, ಅದಾದ್ರೂ ಸ್ವಲ್ಪ ಪರವಾಗಿಲ್ಲ, ಅವಾಗಿಂದ ಶುರು ಆಗುತ್ತೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಎಲೆಕ್ಷನ್ ಗೆದ್ರೆ ಒಂದು ಅದೇನೋ ಕಿರೀಟ ಕೊಡ್ತೀನಿ ಅಂತ ಕೊಟ್ರು, ಕೊಟ್ಟ ಮೇಲೆ ತಿರ್ಗಾ ಸಹ ಜೈಲ್ಗೆ ಹೋಗಿದ್ದಾರೆ. ಅದ್ರ ಬಗ್ಗೆನೂ ಕರಪ್ಷನ್ ಅಲ್ಲಿ ಅಂತ ಅದು ಕರಪ್ಷನ್ನೇ. ಹೌದು, ಇಂಡೈರೆಕ್ಟ್. ಹೌದು. ಅಂದ್ರೆ ನನ್ಗನ್ಸೋದು ಈ ಸ್ವಾತಂತ್ರ್ಯ ಬಂದಿದ್ದು ಹೊಸದ್ರಲ್ಲಿ ಈಗ ಜನಸೇವೆ ಮಾಡುವಂಥವ್ರೇ ರಾಜಕೀಯಕ್ಕೆ ಆಮೇಲೆ ಹೋದ್ರು. ಅಂದ್ರೆ ಅವ್ರು ಸ್ವಾತಂತ್ರ್ಯ ಹೋರಾಟ ಮಾಡಿದಾಗ ಅವ್ರಿಗೇನು ಏನು ಧನ ಸಿಗುತ್ತೆ ಅನ್ನೋ ಎಂಥ ನಿರೀಕ್ಷೆನೂ ಇರಲಿಲ್ಲ, ಅಂಥವ್ರು ಮಾತ್ರ ಹೋರಾಟ ಮಾಡಿದ್ರು. ಅವರೇ ರಾಜಕೀಯಕ್ಕೆ ಹೋದಾಗ ಸ್ವಲ್ಪ ವರ್ಷಗಳ ಕಾಲ ಅದು ಚೆನ್ನಾಗೇ ಇತ್ತು ಅಂತ ಅನ್ಸುತ್ತೆ ನಂಗೆ. ಆದ್ರೆ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ ಇದು ಸ್ಕೇರ್ಸಿಟಿ ಇತ್ತು ಅಲ್ಲ, ಒಂದು ಸ್ಕೇರ್ಸಿಟಿ ಇತ್ತು ನಮ್ಮ ದೇಶದಲ್ಲಿ. ಈಗ ಬಂಡವಾಳಶಾಹಿಗಳು ಬಂದ್ರು ಅನ್ಸುತ್ತೆ ಅಲ್ವಾ ಅಲ್ಲಿ. ಬಂಡವಾಳಶಾಹಿಗಳು ಬರೋದಕ್ಕಿಂತ ಮುಂಚಿತವಾಗಿ ಈ ಲೈಸೆನ್ಸ್ ರಾಜ್ ಅಂತ ಇತ್ತು. ಈ ಯಾವುದೇ ಒಂದು ಸಂಪನ್ಮೂಲ ಇರ್ಬೋದು, ಒಂದು ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ನಾವು ಈ ಆರ್ಟಿಫಿಷಿಯಲ್ ಆಗಿ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಅದರಲ್ಲಿ ಯಾರು ಅದನ್ನ ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಆ ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಆ ಆಮಿಷಗಳು ಬರ್ತಾ ಬರುತ್ತಲ್ಲ, ಆಗ ಲೈಸೆನ್ಸ್ ರಾಜ್ ಕ್ರಿಯೇಟ್ ಆಯ್ತು. ಅದರಿಂದ ಶುರು ಆಗಿದ್ದು ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಈಗ ಲೈಸೆನ್ಸ್ ರಾಜ್ ಇಲ್ಲ, ಈಗ 1991ರಿಂದ ರಿಫಾರ್ಮ್ಸ್ ಶುರು ಆಗಿದೆ. ಅಷ್ಟರಲ್ಲಿ ಬೇರೆ ಬಿಟ್ಟಿರೋದ್ರಿಂದ ರಾಜಕಾರಣಿಗಳು ಮತ್ತೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಮತ್ತೆ ಇದು ಬ್ಯೂರೋಕ್ರಸಿ ಅವರ ನೆಕ್ಸಸ್ ಆಗೋಗ್ಬಿಟ್ಟಿದೆ. ಅಂದ್ರೆ ಅಪವಿತ್ರ ಮೈತ್ರಿ ಅಲ್ಲಿ ಅಂದ್ರೆ ಈ ಕರಪ್ಷನ್ ಬಗ್ಗೆ ಹೇಳ್ತಾ ಬಂದ್ರಿ. ಆದ್ರೆ ಇದು ನಿರ್ಮೂಲನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಲೋಕಸತ್ತಾದ ಉದ್ದೇಶಗಳೇನು, ಯಾವ ರೀತಿ ಮಾಡಬೇಕು ಈ ಇದು ಕರಪ್ಷನ್ ನಿರ್ಮೂಲನೆ ಮಾಡೋದಕ್ಕೆ? ಅಂದ್ರೆ ಈಗ ನಮ್ ಒಂದು ದಿವಸದಲ್ಲಿ ಅಥವಾ ಒಂದು ಓವರ್ನೈಟ್ ಆಗುವಂತದಲ್ಲ ಇದು. ನಮ್ಮ ಪಕ್ಷದಲ್ಲಿ ನಾವು ಅನ್ಕೊಳ್ಳೋದೇನು ಅಂದ್ರೆ 2 ತರ ಆಗ್ಬೇಕು. ಒಂದು ಮೇಲಿಂದ ಕೆಳಗೆ, ಅಂದ್ರೆ ಈಗ ಈ ಲೋಕಪಾಲ್ ಬಿಲ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿಯಿಂದ ಅಲ್ಲ, ಅಂದ್ರೆ ಈ ಅಪ್ಪರ್ ಲೆವೆಲ್ ಇದ್ರಲ್ಲಿ ಇರ್ತಾರಲ್ಲ ಅಧಿಕಾರಿಗಳಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಆ ಲೆವೆಲ್ ಬಿಗ್ ಫಿಶ್ ಅಂತ ಭ್ರಷ್ಟಾಚಾರನ ತಡೆಯೋದಕ್ಕೂ ಒಂದು ಕಾನೂನು ಬರಬೇಕು. ಮತ್ತೆ ಆ ಕಾನೂನನ್ನ ಅನುಷ್ಠಾನಕ್ಕೆ ತರಬೇಕು. ಅದು ಟೈಮ್ ಬೌಂಡ್. ಆಮೇಲೆ ಇದು ಇನ್ವೆಸ್ಟಿಗೇಷನ್ ಇದೆಯಲ್ಲ, ಆ ಏಜೆನ್ಸಿ ಅದು ಇಂಡಿಪೆಂಡೆಂಟ್ ಆಗಿರ್ಬೇಕು, ಅದು ಬರಬೇಕು ಒಂದು. ಆಮೇಲೆ ಇನ್ನೊಂದು ಏನ್ರ ಕೆಳಗಿಂದ ಮೇಲಕ್ಕೆ ಹೇಗೆ ತರೋದು, ಪ್ರೆಷರ್ ತರಬೇಕಲ್ಲ, ಅಂದ್ರೆ ಜನರಿಂದ ಬರ್ಬೇಕದು. ಅಂದ್ರೆ ಈ ಜನರಿಗೆ ಏನಿಲ್ಲ ಅಂದ್ರೂ ನಮ್ಮ ದೇಶದಲ್ಲಿ ಒಂದು ಅಧಿಕಾರ ಅಂತ ಇದೆ, ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಅಧಿಕಾರ ಇದೆ. ಆಯ್ಕೆ ಮಾಡೋದಿದೆ ಅಷ್ಟೇ. ಅಲ್ಲಿ ಅವರು ಅವರ ದನಿನ ಹೇಳ್ಬೇಕು, ಒಳ್ಳೊಳ್ಳೆ ಪ್ರತಿನಿಧಿಗಳನ್ನೇ ಆಯ್ಕೆ ಮಾಡಬೇಕು. ಆಮೇಲೆ ನಿಮ್ದಲ್ಲಿ ಇನ್ನೊಂದು ಕೇಳಿದ್ದೀನಿ, ರೀಕಾಲ್ ಅಂತಕ್ಕಂಥದ್ದು. ಅಂದ್ರೆ ಸರಿಯಾಗಿಲ್ಲ ಒಂದು ಪ್ರತಿದಿನ ವಾಪಸ್ ಕರೆಸ್ಕೊಳ್ಳೋದು ಅನ್ನೋದು ಒಂದು ನಿಮ್ಮ ಮ್ಯಾನಿಫೆಸ್ಟೋಲ್ ಇದೆ ಅನ್ಸುತ್ತೆ ನಿಮ್ಮಲ್ಲಿ. ಅಂದ್ರೆ ಇವ್ರದ್ದು ಅರವಿಂದ್ ಕೇಜ್ರಿವಾಲ್ ಅವ್ರದ್ದು ಅಂದ್ರೆ ವಾಪಸ್ ಕರೆಸ್ಕೊಳ್ಳೋದು ಅಂತಕ್ಕಂಥದ್ದು. ಅಂದ್ರೆ ಅವನು ನಮಗೆ ಸರಿಯಾಗಿ ಸೂಟ್ ಆಗ್ತಾ ಇಲ್ಲ, ಗೆಲಕ್ಟ್ ಆಗಿ ಹೊರಟೋಗಿರ್ತಾನೆ, ಬಟ್ ಭ್ರಷ್ಟಾಚಾರದ ರೀತಿ ನಾವು ವಾಪಸ್ ಕರೆಸ್ಕೊಳ್ಳೋದು ಅಂತಕ್ಕಂಥದ್ದು ಒಂದು ಕೆಲವು ಕಡೆ ಮಾತನ್ನ ಕೇಳ್ತಾ ಇದೀವಿ. ಅದು ನಿಮ್ಮಲ್ಲಿ ಏನಾರು ಇದೆಯಾ ಆ ವಿಚಾರ? ಈಗ ನಮ್ಮ ಪಾರ್ಟಿ ಸಿದ್ಧಾಂತದ ಪ್ರಕಾರ ರೈಟ್ ಟು ರಿಕಾಲ್ ಇರಬಾರ್ದು ಅಂತ ನಾವೇನು ಹೇಳಲ್ಲ. ಆದ್ರೆ ಅದೀಗ ಸದ್ಯಕ್ಕೆ ಅನುಷ್ಠಾನ ತರೋದು ಸ್ವಲ್ಪ ಕಷ್ಟ. ಆದ್ರೆ ರೈಟ್ ಟು ರಿಜೆಕ್ಟ್ ಇದೆಯಲ್ಲ, ಅದನ್ನ ನಾವು ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ಈಗ ಅಲ್ಲಿರೋ ಅಂದ್ರೆ ಒಂದು ಪ್ರಣಾಳಿಕೆನಲ್ಲಿರೋ ಯಾವ ಅಭ್ಯರ್ಥಿನೂ ಸರಿ ಇಲ್ಲ ಅಂತ ಜನರಿಗೆ ಅನ್ಸಿದ್ರೆ ಅದು ನಮ್ಗೆ ಯಾರೂ ಬೇಡ, ಇಲ್ಲಿರೋರು ಯಾರೂ ಬೇಡ ಅನ್ನೋದನ್ನ ಸೆಲೆಕ್ಟ್ ಮಾಡುವಂತ ಇದು ಇರಬೇಕು ಅಧಿಕಾರ. ಆಗೇನಾಗತ್ತೆ, ಅವರು ಅನರ್ಹರಾಗ್ತಾರೆ ಯಾರ್ಯಾರು ಗೊತ್ತಾಯ್ತು. ಅಂದ್ರೆ ಈ ಏನು ರಿಜೆಕ್ಷನ್ಗೆನೆ ಮೆಜಾರಿಟಿ ಬಂದ್ರೆ ಅವರು ಅನರ್ಹರಾಗ್ತಾರೆ. ರೈಟ್ ಟು ರಿಕಾಲ್ ಮುಂದೆ ಬರಬಹುದು, ಆದ್ರೆ ರೈಟ್ ಟು ರಿಕಾಲ್ ಬರದೇ ಇರುವಂತ ವ್ಯವಸ್ಥೆ ಬರಬೇಕು. ಅಂದ್ರೆ ಮೊದಲೇ ಒಳ್ಳೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದು ಒಂದೇ ಅಲ್ಲ, ಅವರು ಒಳ್ಳೆಯವರಾಗೆ ಇರ್ತಾರೆ, ಸಮಾಜ ಸೇವೆಗೋಸ್ಕರನೇ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ಮಾಡಬೇಕು. ದೋಸ್ ಆರ್ ನಾಟ್ ಕರಪ್ಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನ್ ಆಪರ್ಚುನಿಟಿ ಅಂತಕ್ಕಂಥದ್ದು. ಅಂದ್ರೆ ಕಡಿಮೆ ಭ್ರಷ್ಟರನ್ನ ಆಯ್ಕೆ ಮಾಡಿ ಅಂತ ಕೆಲವು ಕಡೆ ಹೇಳ್ತಾರೆ. ಅವರು ದೊಡ್ಡ ಭ್ರಷ್ಟರಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇರೋದಿಲ್ಲ. ಇಲ್ಲ, ಕಡಿಮೆ ಭ್ರಷ್ಟರು ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಪ್ರಾಮಾಣಿಕರನ್ನ ಆಯ್ಕೆ ಮಾಡಿರ್ತೀವಿ. ಅಂದ್ರೆ ಈಗ ಜನರ ನಿರೀಕ್ಷೆ ಬೇರೆ ಪಾರ್ಟಿಗಳಿಂದ ಪಕ್ಷಗಳಿಂದ ಆ ತರ ಆಗಿರ್ಬೋದು, ಕಡಿಮೆ ಭ್ರಷ್ಟರು ಅನ್ನೋ ತರ ಆಗಿರ್ಬೋದು. ನಾನು ಆಗ್ಲೇ ಹೇಳ್ದಾಗೆ ನಮ್ ತರ ನಾವು ಈಗ ಒಂದು ನೋಡಿ, ಬಿಳಿ ಬಟ್ಟೆ ಇದ್ರೆ ಅದ್ರಲ್ಲಿ ಒಂದು ಸಣ್ಣ ಕಲೆ ಇದ್ರೂ ಕಾಣಿಸುತ್ತಲ್ಲ. ಈಗ ನಮ್ಮ ಪಕ್ಷದಲ್ಲಿ ನಾವು ಒಂಥರ ನಾವು ಬಿಳಿ ಬಟ್ಟೆ ಹಾಕೊಂಡಿದೀವಿ ಅಂತ ನಾವು ಹೇಳ್ಕೊತಾ ಇದೀವಿ. ಹಾಗಾಗಿ ನಾವು ಒಂದು ಸಣ್ಣ ಕಲೆ ಆಗದೆ ಇರೋಂಗ್ ನೋಡ್ಕೋತೀವಿ. ಆಮೇಲೆ ನಿಮ್ದು ಇನ್ನೊಂದು ಪ್ರಮುಖವಾದಂಥದ್ದು, ಇವತ್ತು ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣದಲ್ಲಿ ತೆಗೆದುಕೊಂಡಾಗ ಹಲವಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಬ್ಬ ಲೋಕಸತ್ತಾ ಪಕ್ಷದ ನಾಯಕಿಯಾಗಿ
ಯಾವ್ಯಾವ ಸಮಸ್ಯೆಗಳು ಜನರನ್ನು ಗಂಭೀರವಾಗಿ ಕಾಡ್ತಾ ಇದೆ ರಾಷ್ಟ್ರ ಮತ್ತು ರಾಜ್ಯ ರಾಜಕೀಯ? ಹೌದು, ಈಗ ರಾಷ್ಟ್ರ ಮಟ್ಟದಲ್ಲಂತೂ ಗೊತ್ತಿರೋ ಹಾಗೆ ನಿಮಗೆ ಭ್ರಷ್ಟಾಚಾರ ಅಂತೂ ಎಲ್ಲಾ ಕಡೆ ಇದೆ. ಭ್ರಷ್ಟಾಚಾರನ ಬಿಟ್ರೆ ಇದು ಅರುಣಾಚಲ್ ಪ್ರದೇಶದಲ್ಲಿ ಇರ್ಬೋದು, ಎಷ್ಟೋ ಕಡೆ ಇದು ಶಾಂತಿ ಇಲ್ಲ, ಬಡತನನೂ ಎಲ್ಲಾ ಕಡೆ ಇದೆ. ಹೆಲ್ತ್ ಅದು ಪ್ರಾಬ್ಲಮ್ ಇದೆ. ಇನ್ನು ನಮ್ಮ ಬೆಂಗಳೂರು ನಗರಕ್ಕೆ ತಗೊಂಡ್ರೆ, ಅಂದ್ರೆ ಕರ್ನಾಟಕ ಅದರಲ್ಲೂ ಬೆಂಗಳೂರು ನಗರದ ಬಗ್ಗೆ ತಗೊಂಡ್ರೆ ಇಲ್ಲಿರೋ ಸಮಸ್ಯೆಗಳು ಅಂದ್ರೆ ಟ್ರಾಫಿಕ್ ಇರ್ಬೋದು, ಈಗಂತೂ ಕಸ. ಕರೆ ತೆಗೆದುಕೊಳ್ಳೋಣ. ಹಲೋ, ಯಾರು ಮಾತಾಡ ಸರ್? ಮಾತಾಡಿ, ಶಾಂತಲಾ ದಾಂಬ್ಲೆ ಅವರಿದ್ದಾರೆ, ಮಾತಾಡಿ ಸರ್. ಹಲೋ, ಕೇಳಿ, ಕ್ವಶನ್ ಕೇಳಿ ಸರ್. ನಿಮ್ಮ ಪಕ್ಷದಿಂದ ಈ ಪಕ್ಷ ಉದಯ ಆಗಿ ಎಷ್ಟು ವರ್ಷ ಆಯ್ತು ಅಂತ? 6 ವರ್ಷ. 6 ವರ್ಷ ಆಗಿದೆ. ಅಡ್ರೆಸ್ ಗೊತ್ತಾಗಿಲ್ಲ. ನಿಮ್ಗೆ ಕಡೆನ ನಂಬರ್ ಕೊಡ್ತೀವಿ, ನಿಮ್ದೇನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಸರ್. ಈ ಪಕ್ಷ ಈ ಸಮುದ್ರದಲ್ಲಿ ಈಜಕ್ಕೆ ಆಗ್ತದ ಅಂತ? ಅಲ್ಲ, ಅದೇ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ನಿಮ್ಗಳ ಸಹಕಾರ ಬೇಕು ಅಂತ ಅವ್ರು ಕೇಳ್ತಾ ಇದಾರೆ. ಹೇಳಿ ಮೇಡಮ್, ಅವರು ಹೇಳಿ. ಅಂದ್ರೆ ನೋಡಿ, ಈಗ ಎಲ್ಲೋ ಒಂದ್ ಕಡೆ ಶುರು ಮಾಡ್ಬೇಕಲ್ವಾ? ಹೌದು. ಈಗ ಜನರ ಸಹಕಾರದಿಂದ ಈಗ ಜನರೆಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ. ಈಗ ನಂದೇ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ನಾನೀಗ ಬಸವನಗುಡಿ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ. ಈಗಲೇ ನಾನು ಇಲ್ಲಿರೋ ಜನರುಗಳಿಗೆಲ್ಲ ನನ್ನ ಪ್ಯಾಂಪ್ಲೆಟ್ ನನ್ನ ಬಗ್ಗೆ ಮತ್ತೆ ಲೋಕಸತ್ತಾ ಬಗ್ಗೆ ತಿಳಿಸೋದಕ್ಕೆ ಹಂಚಿದ್ದೀನಿ. ನೀವು ನನ್ನ ಸಪೋರ್ಟ್ ಮಾಡೋದಾದ್ರೆ, ಈ ತರ ಇದು ಒಂದು ಸ್ವಚ್ಛ ರಾಜಕಾರಣ ಬೇಕು ಅನ್ನೋದಾದ್ರೆ, ಸಪೋರ್ಟ್ ಮಾಡೋದಾದ್ರೆ ಒಂದು ಮಿಸ್ಡ್ ಕಾಲ್ ಕೊಡಿ ಅಂತ ನಾನು ನನ್ನ ಪ್ಯಾಂಪ್ಲೆಟ್ ಅಲ್ಲಿ ಹಾಕಿದ್ದೆ. ಒಂದು 2-3 ದಿನದೊಳಗೆ ಒಂದು 700 ಕಾಲ್ ಬಂತು ನಂಗೆ. ಅಂದ್ರೆ ಜನಕ್ಕೆ ಬೇಕು ಅಂತ, ಅಂದ್ರೆ ಈಗ ಎಷ್ಟೊಂದು ಜನಕ್ಕೆ ಈ ತರ ಇದೆ, ಒಂದು ಏನಂತಾರೆ, ಒಂದು ಆಪರ್ಚುನಿಟಿ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿ ಕಡಿಮೆ ಭ್ರಷ್ಟರನ್ನ ಅಂತ ಪ್ರಯತ್ನ ಮಾಡಿ ಅವರಿಗೆ ಓಟ್ ಹಾಕ್ತಿದ್ದಾರೆ. ಆದ್ರೆ ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಇದೆ ಅಂತ ಗೊತ್ತಾದ್ರೆ ಖಂಡಿತ ಜನ ಬೆಂಬಲ ಬರುತ್ತೆ ಅಂತ ನಂಗೆ ಅನ್ಸುತ್ತೆ. ಅಂತ ನಿರೀಕ್ಷೆ ಇದೆ ನನ್ಗೆ. ಎಲ್ಲಾ ರಾಜಕೀಯ ಪಕ್ಷದವರು ಇದೇ ತರ ಹೇಳ್ತಾ ಇರೋದು. ಹೌದು, ಇದೇ ತರನೇ ಅವ್ರು ಹೇಳ್ತಾ ಇರೋದು. ಆದ್ರೆ ನಾವು ಈಗ ನಮ್ಮ ಪಕ್ಷಕ್ಕೂ ಬೇರೆ ಎಲ್ಲ ಪಕ್ಷಗಳಿಗೂ ಅಂದ್ರೆ ವ್ಯತ್ಯಾಸ ಏನು ಅಂತ ಹೇಳ್ತೀನಿ. ನಮ್ಮ ಪಕ್ಷದ ಇದರಲ್ಲಿ ಏನು ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಸಂವಿಧಾನ, ನಮ್ಮ ಪಕ್ಷದ ಸಂವಿಧಾನದಲ್ಲೇ ನಾವು ಕೆಲವೊಂದು ವ್ಯವಸ್ಥೆನ ಈಗಲೇ ಮಾಡಿದೀವಿ. ಅಂದ್ರೆ ನಾವು ಹಾಳಾಗ್ಬಾರ್ದು ಅಂತ. ಈಗ ಬೇರೆಯವರು ಆಗೋ ತರನೇ ನಾವು ಆಗೋದಾದ್ರೆ ನಮ್ಗೆ ಇಷ್ಟ ಇಲ್ಲ, ನಮ್ಗೆ ರಾಜಕೀಯಕ್ಕೆ ಬರಕ್ಕೆ ಇಷ್ಟ ಇಲ್ಲ. ಡಾಕ್ಟರ್ JP ಅವರು ಕೂಡ ಬೇರೆ ಎಲ್ಲಾ ಪಕ್ಷದವ್ರು ಅವ್ರವ್ರ ಕೆಲಸ ಕರೆಕ್ಟ್ ಆಗಿ ಮಾಡಿದಿದ್ರೆ ಅವ್ರು ಬರ್ತಿರ್ಲಿಲ್ಲ, ಪಕ್ಷನೇ ಕಟ್ತಾ ಇರ್ಲಿಲ್ಲ, ಬೇಕಾಗಿರ್ಲಿಲ್ಲ ನಮ್ದು. ಆತರ ಯಾರು ಮಾಡಿಲ್ಲ ಅಂತ ನಾವು ಕಟ್ತಾ ಇರೋದು. ಒಂದು ಈಗ ಇಂಟರ್ನಲ್ ಡೆಮಾಕ್ರಸಿ ಅಂತ, ಈಗ ಹೈಕಮಾಂಡ್ ಕಲ್ಚರ್ ಇಲ್ಲದೆ ಇರುವಂತಹ ಪಕ್ಷದ ಸದಸ್ಯರೇ ಪಕ್ಷದ ಪದಾಧಿಕಾರಿಗಳನ್ನಾಗ್ಲಿ ಅಭ್ಯರ್ಥಿಗಳನ್ನಾಗ್ಲಿ ಆಯ್ಕೆ ಮಾಡುವಂತ ವ್ಯವಸ್ಥೆ ಬಂದ್ರೆ ಏನಾಗುತ್ತೆ, ಈಗ ಬೇರೆ ಎಲ್ಲ ಪಕ್ಷಗಳಲ್ಲಿ ಇರೋ ಹಾಗೆ ತಾಯಿ ಮಗನ್ ಪಕ್ಷ, ತಂದೆ ಮಗನ್ ಪಕ್ಷ, ಅಳಿಯನ್ ಪಕ್ಷ, ಆತರ ಆಗೋವಂತ ಇದು ಕಡಿಮೆ ಆಗತ್ತೆ. ಆಮೇಲೆ ಇನ್ನೊಂದೇನು ಅಂದ್ರೆ ಜನರ ಪಾರ್ಟಿಸಿಪೇಷನ್, ಅಂದ್ರೆ ಜನರು ರಾಜಕೀಯ ಪ್ರಕ್ರಿಯೆನಲ್ಲಿ ಅವರೇ ನೇರವಾಗಿ ಭಾಗವಹಿಸುವಂತಹ ವ್ಯವಸ್ಥೆನ ಹೇಗೆ ನಾವು ಮಾಡಬೇಕು ಅನ್ನೋದನ್ನ ನಾವು ಈಗ್ಲಿಂದನೇ ಮಾಡ್ತಾ ಇದೀವಿ. ಅಂದ್ರೆ ನಾವು ಗೆಲ್ಲೋದಕ್ಕೆ ಮುಂಚೆ ದೇಶಭಕ್ತಿ ಇರೋರು ಅಣ್ಣಾಚರವ್ರ ಹಿಂದೆ ಹೋಗಿ ಅಧ್ವಾನ ಆಗೋದ್ರಲ್ಲ, ಮೊನ್ನೆ ಕೇಜ್ರಿವಾಲ್ ಅವರು ಏನೋ ಮಾಡಿದ್ರು ಅಂತ, ಈ ತರ ಮತ್ತೆ 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 ಆಗ್ತಾ ಇದ್ರೆ ಯಾವ ಪಕ್ಷದ ಮೇಲೆ ವಿಶ್ವಾಸ ಇಡಬೇಕು? ಈ ನಿಮ್ಮ ಒಂದು ಸಿದ್ಧಾಂತದ ಆಧಾರದ ಮೇಲೆ ಪಕ್ಷದ ಮೇಲೆ ನಾವು ಆಧಾರವಾಗಿ ನಂಬಿಕೆ ಇಟ್ಕೊಂಡು ಮುಂದೆ ಬರ್ಬೋದು ಅಂತ ಸರ್. ಬದಲಾವಣೆ ಅಂತಕ್ಕಂಥದ್ದು ಒಂದು ಭರವಸೆ. ಕಾರ್ಯಕ್ರಮದ ಕಡೆಯಲ್ಲಿ ಅವರ ನಂಬರನ್ನು ದಯವಿಟ್ಟು ಕೊಡ್ತೀನಿ, ತಾವು ವೈಯಕ್ತಿಕವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೇಡಮ್, ಈಗ ಬೆಂಗಳೂರು ನಗರ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ವಿ. ಬೆಂಗಳೂರು ನಗರದಲ್ಲಿ ಏನು ಅಂತ ಬೃಹತ್ ಸಮಸ್ಯೆಗಳು ಕಾಣ್ತಾ ಇದೆ? ಅಂದ್ರೆ ಬೆಂಗಳೂರು ನಗರದಲ್ಲಿ ಈಗ ಒಂದಂತೂ ಎಲ್ಲರಿಗೂ ಗೊತ್ತಿರೋದೆ, ಕಸ. ಎಲ್ಲಿ ನೋಡಿದ್ರಲ್ಲಿ ಕಸ ಆಗೋಗಿದೆ. ಗಾರ್ಬೇಜ್ ಸಿಟಿ ಅಂತ ಆಗೋಗಿದೆ, ನೀವೇನು ಗಾರ್ಡನ್ ಸಿಟಿ ಅಂತ ಹೇಳೋ ಅಲ್ಲ. ಆದ್ರೆ ಈಗ ಹಾಗಂತ ಅಂದ್ರೆ ಅದನ್ನ ಹಾಗೆ ಬಿಟ್ಬಿಡಕ್ಕಾಗಲ್ಲ. ಈಗ ನಾವು ಅದನ್ನ ಪರಿಹಾರ ಆದಷ್ಟು ಬೇಗ ಏನು 3 ತಿಂಗಳು ಮುಂಚೆ ಮಾಡ್ಬೇಕಾಗಿದ್ದ ಪರಿಹಾರ ಈಗಾರು ಮಾಡ್ಬೇಕು. ವಿಷನ್ ಲೆಸ್ ಪೊಲಿಟಿಷಿಯನ್ ಅಂತಾರೆ. ಅಂದ್ರೆ ನಾವು 5 ವರ್ಷಕ್ಕೆ ಏನ್ ಮಾಡಬೇಕು, 10 ವರ್ಷಕ್ಕೆ ಏನ್ ಮಾಡಬೇಕು, ಅದೇ ಮುಂದಿನ ತಿಂಗಳು ಏನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂತ ಜನಪ್ರತಿನಿಧಿಗಳು ಅಲ್ಲಿ ನಾವು ನೋಡ್ತಾ ಇದೀವಿ. ಅದ್ರ ಬಗ್ಗೆ ತುಂಬಾ ಟೀಕೆ ಟಿಪ್ಪಣಿಗಳು ಬರ್ತಾ ಇದೆ ನಮ್ಮ ಕಾರ್ಯಕ್ರಮದಲ್ಲಿ, ನಾವು ನೋಡ್ತಾನೆ ಇರ್ತೀವಿ. ನೀವೊಬ್ಬ ಲೋಕಸತ್ತಾ ಪಕ್ಷದ ನಾಯಕಿಯಾಗಿ ಈ ಸಮಸ್ಯೆಗಳ ಯಾವ ರೀತಿ ಉದ್ಭವ ಆಯಿತು, ಏನು ಪರಿಹಾರ ಕೊಡಬಹುದು? ಅಲ್ಲ, ಈ ಕಸದ ಸಮಸ್ಯೆ ಬಗ್ಗೆ ಕೇಳ್ತಿದ್ದೀರಾ? ಈ ಕಸದ ಸಮಸ್ಯೆ ಬಗ್ಗೆ ಇದು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ, ನಾವು ಈಗ ಎಷ್ಟೋ ಜನ NGOಗಳವರು ಒಂದು 5-6 ವರ್ಷಗಳಿಂದ ಹೇಳ್ತಾನೆ ಇದ್ರು, ಇದು ಈ ಥರದ್ದು ಒಂದು ದಿನ ಬರುತ್ತೆ, ಅದನ್ನು ತಡಿಬೇಕು ಅಂತಂದರೆ ನಾವು ರೀಸೈಕಲ್ ಮಾಡಬೇಕು, ಕಸನೇ ರೆಡ್ಯೂಸ್ ಮಾಡಬೇಕು. ಈಗ ಬೆಂಗಳೂರಲ್ಲಿ ಒಂದು ದಿನಕ್ಕೆ 4 ಟನ್ ಕಸ ಸಂಗ್ರಹ ಆಗುತ್ತಂತೆ.
ಅದರಲ್ಲಿ ಅರ್ಧ ಆದಷ್ಟು ಕಡಿಮೆ ಮಾಡಿಬಿಡ್ಬೋದು ನಾವು. ಅಂದ್ರೆ ಈ ಆರ್ಗ್ಯಾನಿಕ್ ವೇಸ್ಟ್ ಇರುತ್ತಲ್ಲ ಅದನ್ನೆಲ್ಲ ಕಂಪೋಸ್ಟ್ ಮಾಡಿದ್ರೆ, ಅಂದ್ರೆ ಅದಕ್ಕೆ ಒಂದೊಂದು ಸಣ್ಣ ಸಣ್ಣ ಏರಿಯಾದಲ್ಲೇ ಒಂದು ಕಂಪೋಸ್ಟ್ ಮಾಡೋದಕ್ಕೆ ಒಂದು ಜಾಗಗಳು ಮಾಡಬೇಕು. ಆಮೇಲೆ ರೀಸೈಕಲ್ ಮಾಡಬೇಕು, ಪ್ಲಾಸ್ಟಿಕ್ ಇಂಥವನ್ನೆಲ್ಲ, ಪೇಪರು ಇಂಥವನ್ನೆಲ್ಲ. ಇನ್ನು ರೀಸೈಕಲ್ ಮಾಡಕ್ ಆಗದೆ ಇರುವಂಥ ಅದನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಇದು ಸಂಸ್ಕರಿಸಿ ಲ್ಯಾಂಡ್ ಫಿಲ್ ಅಲ್ಲಿ ಹಾಕಬೇಕು. ಆಮೇಲೆ ಬೇರೆ ಬೇರೆ ಏನು ಸಮಸ್ಯೆಗಳು ನೀವು ನೋಡ್ತಾ ಇದ್ದೀವಿ? ನೀವು ಅಭ್ಯರ್ಥಿಯಾಗಿ ಬಸವನಗುಡಿ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀರಾ, ಬೆಂಗಳೂರು ನಗರ ಸಮಸ್ಯೆಗಳ ಬಗ್ಗೆ ಈ ಕರೆ ತೆಗೆದುಕೊಂಡು ಮಾತಾಡ್ತಾರೆ. ಹಲೋ ಹಲೋ, ಯಾರು ಮಾತಾಡೋ ಸರ್? ನಾವು ಬೆಂಗಳೂರಿನ ರಮೇಶ್ ಅಂತ ಹೇಳ್ಬಿಟ್ಟು. ಮಾತಾಡಿ ಸರ್, ಶಾಂತಲಾ ದಾಮ್ಲೆ ಅವರಿದ್ದಾರೆ, ಮಾತಾಡಿ. ಹಲೋ ಸರ್, ನಮಸ್ಕಾರ. ಹೇಳಿ. ನಾವು ರಮೇಶ್ ಅಂತ ಬೆಂಗಳೂರಿನ ಮಾತಾಡ್ತೇವೆ. ಹೇಳಿ ಸರ್. ಮುಂಡೂರಿಂದ ಕಸದ ಸಮಸ್ಯೆ ಬಗ್ಗೆ ತಾವು ಮಾತಾಡ್ತಿದ್ರಿ. ಹೇಳಿ ಸರ್, ಹೇಳಿ. ಮೇಡಮ್ ಅವ್ರು ಕೊಡಿ. ಮಾತಾಡಿ ಸರ್. ಹೇಳಿ ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಕಸದ ಬಗ್ಗೆ ತಾವು ಮಾತಾಡ್ತಿದ್ರಿ ಲೋಕಸತ್ತಾ ಪಾರ್ಟಿಯಿಂದ. ಹೌದು. ನಾವು ಕಸದ ಬಗ್ಗೆ ಏನು ತಮ್ಮ ಪಾರ್ಟಿಯಿಂದ ಏನಾದ್ರು ಕ್ರಮ ತಗೊಂಡಿದ್ರ ಮೇಡಮ್? ನಾವು NGO ಬಗ್ಗೆ ಹೇಳ್ತಿದ್ರಿ. ಹೌದು. ಈಗ ತಮ್ಮ ಹತ್ರ ಒಂದು ಪ್ರಶ್ನೆ ಕೇಳ ಅಂತ ಹೇಳ್ಬಿಟ್ಟು ನಮ್ಮ ಪಾರ್ಟಿಯಿಂದ ಬಹಳಷ್ಟು ಸಮಸ್ಯೆ ಆಗ್ತಿದೆ. ಹೇಳಿ ಸರ್. ಕರೆಕ್ಟ್. ನಾವು ವಿಶೇಷವಾಗಿ ಕಸದ ಮಂಡೂರಿನವರು ಮಾತಾಡ್ತಿರೋದು. ಮಂಡೂರಿಂದನೇ ಮಾತಾಡ್ತಿದ್ದಾರೆ. ಹೇಳಿ ಸರ್. ಯಲಹಂಕದ ಹತ್ರನಾ? ಹೇಳಿ ಸರ್. ಇದು ನೋಡಿ, ಎರಡು ತರ ಇದೆ. ಈಗ ನಮ್ಮ ಪಾರ್ಟಿನಲ್ಲಿ ಇದು ಸಕ್ರಿಯವಾಗೇನೆ ಇದು ಏನು ಜನರಲ್ಲಿ ಈ ರೀಸೈಕಲ್ ಬಗ್ಗೆ ಅವೇರ್ನೆಸ್ ಜಾಗೃತಿ ಬೆಳೆಸೋದಕ್ಕೆ ಅಂತ ಡಾಕ್ಟರ್ ಮೀನಾಕ್ಷಿ ಭರತ್ ಅಂತ ಈಗ ಮಲ್ಲೇಶ್ವರದಿಂದ ಅವರು ಈಗ ಅಭ್ಯರ್ಥಿ ಕೂಡ, ಅವರು ಸುಮಾರು ವರ್ಷಗಳಿಂದ ಈ ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೊಬ್ರು NS ರಮಾಕಾಂತ್ ಅನ್ನೋರು. ಹೀಗೆ ಪ್ರತಿ ಅಪಾರ್ಟ್ಮೆಂಟ್ಗಳು ಇಲ್ಲಿ ಬೆಂಗಳೂರಲ್ಲಿರೋ ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಅವರಿಗೆ ಇದು ಏನು ಒಂದು ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಶಿಕ್ಷಣ ಕೊಟ್ಟು ಹೇಗೆ ಮಾಡಬೇಕು ಅಂತ ಅವ್ರ ಮನೆಯಲ್ಲೇ ಮಾಡಿ ತೋರಿಸಿದ್ದಾರೆ. ಅವರಿಗೆ ಸ್ವಂತ ಅನುಭವದಿಂದನೇ ತೋರಿಸಿದ್ದಾರೆ. ಈಗ ಆದ್ರೂ ಕಸ ಸಮಸ್ಯೆ ಇದೆ, ಆದರೆ ಅದರಲ್ಲಿ ಒಂದು ಸ್ವಲ್ಪ ಭಾಗನಾರು ಅವರು ವೈಯಕ್ತಿಕವಾಗೇ ಕಡಿಮೆ ಮಾಡಿದ್ದಾರೆ ಅಂತ ನಂಗನ್ಸುತ್ತೆ. ಅದು ಒಂದು. ಇನ್ನು ಪಕ್ಷದ ವತಿಯಿಂದ ನಾವು ಶಾಸನ ಹೇಗೆ ಮಾಡಬೇಕು ಅಂತಂದ್ರೆ, ಈ ಒಂದು ನಗರಸಭೆ ಕಸ ನಗರಸಭೆಯಿಂದ ಆಚೆ ಹೋಗ್ಬಾರ್ದು. ಅಂದ್ರೆ ಅವಾಗ ಏನಾಗತ್ತೆ, ಈಗ ಇಲ್ಲೇ ಇರ್ಬೇಕದು ಅಂದ್ರೆ ಇಲ್ಲಿರೋ ನಗರಸಭೆನೇ ನಾವು ಅವರು ಅವಾಗ ಕ್ರಮ ತಗೊಳ್ಳೇಬೇಕಾಗತ್ತೆ. ಇಲ್ಲಿರೋ ಲ್ಯಾಂಡ್ ಫಿಲ್ನೇ ಹುಡುಕಿ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡಲೇಬೇಕಾಗತ್ತೆ. ಈಗ ನಾವು ಬೆಂಗಳೂರು ಜನಕ್ಕೂ ನಾವು ಹಿಂಗೆ ತಿಳುವಳಿಕೆ ಕೊಡೋದು. ಈಗ ನೀವು ತಗೊಂಡೋಗಿ ಹಳ್ಳಿಗಳಿಗೆ ಹಾಕ್ತೀರಾ, ಆದರೆ ನಮ್ಮ ಆಹಾರ ಬೆಳೆಯೋದು ಹಳ್ಳಿಗಳಲ್ಲಿ. ಅಲ್ಲಿ ನಾವು ಹಾಕೋ ವಿಷ ನಮ್ಮ ಮಕ್ಳ ತಟ್ಟೆಗೆ ಬರುತ್ತೆ ಅಲ್ಲಿ ತರಕಾರಿಗಳ ಮೂಲಕ. ಅಲ್ಲಿ ಬರೀ ಮೇಡಮ್ ಅವರೇ, ಒಂದ್ ನಿಮಿಷ. ಈಗ ನಾನು ಹೇಳ್ತೀನಿ, ಈ ಕಸದಿಂದ ಏನಾಗಿದೆ ಅಂದ್ರೆ ಈಗ ಹೇಳಿ, ಈ ಕಸದಿಂದ ನಾವು ಮಾವಿನ ಹಣ್ಣು ಬೆಳಿತೀವಿ. ಮಾವಿನ ಹಣ್ಣು ರಸದಲ್ಲಿ ಕಸ ಬರ್ತಾ ಇದೆ ಈಗ ನಾವು ಅದೇ ನಿವಾಸಿಯಾಗಿ ಮಂಡೂರಿನವರು ನಾವು ಮಾವಿನ ಹಣ್ಣು ಬೆಳಿತಾ ಇದೀವಿ. ನಮ್ಮ ಮಾವಿನ ಹಣ್ಣಿನಲ್ಲಿ ಕಸದ ರಸ ಬರ್ತಾ ಇದೆ. ನೀವೇ ತಿಂತೀರಾ, ನಾವು ತಿಂತೀವಿ. ಅದನ್ನೇ ಹೇಳ್ತಾ ಇದಾರೆ ಸರ್. ದಯವಿಟ್ಟು ನೋಡ್ತಾ ಇರಿ. ಕಸದಿಂದ ಯಾವ ರೀತಿ ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ನೋಡ್ತಾ ಇರಿ ಸರ್, ದಯವಿಟ್ಟು ಕಾರ್ಯಕ್ರಮ ದಯವಿಟ್ಟು. ಅಂದ್ರೆ ಕಸಕ್ಕೆ ಸಮಸ್ಯೆ ಬಗ್ಗೆ ನೀವು ಹೇಳ್ತಾರೆ, ಅವರು ಅದಕ್ಕೆ ರಿಲೆವೆಂಟ್ ಆಗಿ ಹೇಳ್ತಾರೆ. ಅಂದ್ರೆ ಕಸವನ್ನ ಕಡಿಮೆ ಮಾಡಬೇಕು ಅಂತ. ಹೌದು, ಕಡಿಮೆ ಮಾಡಬೇಕು. ಆಮೇಲೆ ಕಡಿಮೆ ಮಾಡಕ್ ಆಗದೆ ಇರೋದನ್ನ ವೈಜ್ಞಾನಿಕವಾಗಿ. ಇನ್ನೇನು ಬೇರೆ ಸಮಸ್ಯೆಗಳಿದೆ ಬೆಂಗಳೂರು ನಗರದಲ್ಲಿ ನೀವು ನೋಡಿದಂಗೆ? ಇನ್ನು ಟ್ರಾಫಿಕ್, ಕುಡಿಯೋ ನೀರೀಗ ಕಾವೇರಿನ ಎಷ್ಟು ದಿನ ಅಂತ ನಾವು ಬಳಸಕ್ಕಾಗತ್ತೆ? ಅಂದ್ರೆ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣ ಅಂದ್ರೆ ನಗರ ಪ್ರದೇಶಗಳಿಗೆ ಜನ ಪ್ರತಿದಿನಕ್ಕೆ 1,000 ಜನನಾರು ಬರ್ತಾ ಇದ್ದಾರೆ. ಅವ್ರು ಬಂದಾಗ ಏನಾಗುತ್ತೆ, 1,000 ಜನ ಬಂದ್ರು ಅಂತಂದ್ರೆ ಅದರಲ್ಲಿ ಒಂದು 250 ಮಕ್ಕಳರು ಇರ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿ ಒಂದು ದಿನಕ್ಕೆ ನಮ್ಗೆ ಒಂದು ಹೊಸ ಸ್ಕೂಲ್ ಬೇಕು. ಆದ್ರೆ ಅಷ್ಟೊಂದು ಸ್ಕೂಲ್ ನಾವು ಕಟ್ತಿಲ್ಲ. ಅಂದ್ರೆ ಪ್ರತಿಯೊಂದು ಅವ್ರದ್ದು ವಿದ್ಯಾಭ್ಯಾಸ ಇರ್ಬೋದು, ಅವ್ರಿಗೆ ಕೆಲಸಗಳು ಸಿಗೋದಿರ್ಬೋದು, ಪ್ರತಿಯೊಂದರಲ್ಲೂ ಸಮಸ್ಯೆ ಆಗ್ತಾ ಇದೆ. ನೀವು ಕಡೆದಾಗಿ ನೀವು ಬಸವನಗುಡಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ. ಬಸವನಗುಡಿ ಅಭ್ಯರ್ಥಿಯಾಗಿ ನೀವು ಲೋಕಸತ್ತಾ ಪಾರ್ಟಿಯಿಂದ ನಿಂತ್ಕೋತಾ ಇದ್ದೀರಾ. ಬಸವನಗುಡಿಯ ಆಯ್ಕೆ ಬಗ್ಗೆ ಏನು ವಿಶೇಷತೆ? ಇದು ಬಸವನಗುಡಿ ತುಂಬ ಜನ ಕೇಳ್ತಾರೆ ನನಗೆ, ಬಸವನಗುಡಿನ ಯಾಕೆ ಇದು ತಗೊಂಡಿದ್ಯಾ ಅಂತ ಹೇಳಿ. 2 ಕಾರಣ ಇದೆ. ಒಂದು, ನಾನು ಆಗಲೇ ಹೇಳಿದಾಗೆ ನನ್ನ ಪ್ರಾಥಮಿಕ ಶಿಕ್ಷಣ ನಡೆದಿದ್ದು ಹನುಮಂತನಗರದಲ್ಲಿ, ಹಾಗೇನೋ ನನಗೊಂದು ಅದೊಂದು ಅಭಿಮಾನ ಇದೆ. ಇನ್ನು ಬಸವನಗುಡಿ ಅಂದರೆ ಒಂಥರ ಈ ಇಡೀ ಎಲ್ಲ ಬೆಂಗಳೂರಿನ ಕ್ಷೇತ್ರಗಳಲ್ಲಿ ಅಥವಾ ಇಡೀ ಭಾರತದ ಕ್ಷೇತ್ರಗಳಲ್ಲೇ ಒಂದು ರೀತಿಯಲ್ಲಿ ಟ್ರೆಂಡ್ ಸೆಟ್ಟರ್ ಅಂತ ತುಂಬ ಜನ ಹೇಳ್ತಾರೆ. ಅಂದ್ರೆ ಈಗ ಅಂದ್ರೆ ಹೌದು, 80%ಗಿಂತ ಹೆಚ್ಚು ಎಲ್ಲ ವಿದ್ಯಾವಂತರು ಅಂದ್ರೆ ಕಾಲೇಜಿಗೆ ಡಿಗ್ರಿನೇ ಅಂತ ಅಲ್ಲ,
Intellectuals. ಒಂಥರ ಓದಿದ್ರು ಅಂಥ ಜನ ಇದ್ದಾರೆ, ನೋಡಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾರೆ. ಅಂದರೆ ಬರೀ ಜಾತಿ ಅಥವಾ ಇದನ್ನ ನೋಡಿ ಅಲ್ಲ. ಓಕೆ ಓಕೆ. ಅಂದರೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಜಾಗೃತಿ ಯಾವ ರೀತಿ ಇರಬೇಕು ಅಂತ, ಯಾಕೆ ಲೋಕ ಪಕ್ಷದ ನಾಯಕಿಯಾಗಿ ನೀವು ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಕಡೆಯದಾಗಿ ಏನು ಹೇಳಕ್ಕೆ ಮೆಸೇಜ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ನಾನು ಹೇಳೋದು ಇಷ್ಟೇನೆ. ನಮ್ಮ ದೇಶದಲ್ಲಿ ಅಂದರೆ ನಮ್ಮ ರಾಜ್ಯ ಇರ್ಬೋದು ಅಥವಾ ಬರೀ ಬೆಂಗಳೂರೇ ಇರ್ಬೋದು, ನಮ್ಮ ಈ ಸಮಸ್ಯೆಗಳು ಎಷ್ಟಿದೆ ಅಂತಂದರೆ ಒಂದು ರೀತಿಯಲ್ಲಿ 100 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಆದರೆ ಈಗ ನಾವು ಎಂಥ ರಾಜಕಾರಣಿಗಳು ಬಂದ್ರೂ ಒಳ್ಳೊಳ್ಳೆ ರಾಜಕಾರಣಿಗಳನ್ನೇ ನಾವು ಮೊದಲು ಅವ್ರನ್ನ ಪ್ರತಿನಿಧಿಗಳಾಗಿ ನಾವು ಸೆಲೆಕ್ಟ್ ಮಾಡಬೇಕು. ಅದು ಮಾಡಿದ್ರೂ ಮಾಡಿದ ತಕ್ಷಣ ನಾವು ಇದು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಜನರು ಪಾರ್ಟಿಸಿಪೇಟ್ ಮಾಡಬೇಕು ಪ್ರತಿಯೊಂದು ಸಮಸ್ಯೆಗೂ ಇರಲಿ. ನಮ್ಮ ಕುಟುಂಬ, ನಮ್ಮ ಉದ್ಯೋಗ ಅದಂತೂ ಇದ್ದೇ ಇರುತ್ತೆ, ಅದೇನು ಮಾಡೋದಕ್ಕಾಗಲ್ಲ. ಅದ್ರ ಬಗ್ಗೆ ನಾವು ಗಮನ ಕೊಡಲೇಬೇಕಾಗುತ್ತೆ. ಅದರಿಂದ ಹೊರಗೆ ಕೂಡ ನಾವು ಸಮಾಜದಲ್ಲಿ ಒಂದು ಬದಲಾವಣೆ ತರೋದಕ್ಕೋಸ್ಕರ ನಮ್ಮ ಕೈಲಾಗಿ. ನನಗನ್ಸುತ್ತೆ ನೀವು ಬಸವನಗುಡಿಯ ರಾಜಕೀಯದಲ್ಲಿ ಒಂದು ದಾಂಧಲೆಯನ್ನು ಶುರು ಮಾಡ್ತಕ್ಕಂಥ ಶಾಂತಲ ದಾಂಬಲೆಯಾಗಿ ಹೊರಹೊಮ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ಒಂದು ಚಾನಲ್ಗೆ ಬಂದು, ಸಿ ಬ್ಯಾಂಗ್ಳೂರ್ ಚಾನಲ್ ಬಂದು ನಿಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದೀರಾ. ಒಂದು ಒಳ್ಳೆಯ ನಿರೀಕ್ಷೆಯನ್ನು ಕೊಟ್ಟಿದ್ದೀರಾ ನಮ್ಮ ಬೆಂಗಳೂರು ನಗರ ಜನತೆಗೆ. ಅದಕ್ಕಾಗಿ ನಮ್ಮ ತಂಡದ ಪರವಾಗಿ ನಿಮಗೆ ವಿಶೇಷವಾದಂಥ ಧನ್ಯವಾದ ಸಲ್ಲಿಸ್ತೇನೆ. ನಮಸ್ಕಾರ ವೀಕ್ಷಕರೇ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.